ಅದನ್ನು ನಾವು ಮಾಡ್ಕೋಬೇಕಾಗೈತಿ. ಸರಿಯಾದ ತಿಳುವಳಿಕೆ ಮಾಡ್ಕೊಳ್ಳೋದ ಹೊರತು ಯಾವ ಕರ್ಮ ಮಾಡಿದರೂ ನಮಗೆ ಬಂಧನ ಹೋಗೋದಿಲ್ಲ. ತಪ್ಪು ತಿಳುವಳಿಕೆಯಿಂದ ಆದಂಥ ಬಂಧನ ಸರಿಯಾದ ತಿಳುವಳಿಕೆಯಿಂದನೇ ಹೋಗ್ಬೇಕು. ಆಮೇಲೆ ಬಂಧನ ಇಲ್ಲ ಅನ್ನೋ ಹೊಳಿಬೇಕಾದ್ರೆ ಯಥಾರ್ಥ ಜ್ಞಾನ ಮಾಡ್ಕೋಬೇಕು ಅಂತ. ನಾವು ಯಾರಿದ್ದೇವನು ಯಥಾರ್ಥ ನಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲದಕ್ಕೆ ನಾವು ಅಲ್ಲದನ್ನು ನಾವು ಅಂತ ತಿಳ್ಕೊಂಡು ವ್ಯವಹಾರ ನಡೆಸೋದು. ಅತದ್ವಸ್ತುನಿ ತದ್ಭಾವಂ ಅಂದರು. ನಾವು ಏನಿದ್ದೇವೆ ಅದನ್ನು ಬಿಟ್ಟೇವೆ, ಅಲ್ಲದನ್ನು ನಾನು ಅಂತ ತಿಳ್ಕೊಂಡು ನಮ್ಮ ಬಗ್ಗೆ ನಮಗೆ ಅಜ್ಞಾನ. ಅಜ್ಞಾನದ ಮೂಲಕ ನಮಗೆ ಅನ್ಯಥಾ ಜ್ಞಾನ ಗಟ್ಟಿ ಹಾಕೊಂಡು ಕುಂತ. ಅದಕ್ಕೆ ನಮ್ಮ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೋದನ ಇದ ಉದ್ದೇಶ. ಅಧ್ಯಾತ್ಮದ ಕೆಲಸ ಏನಪ್ಪಾ ಅಂದ್ರೆ ಈ ಅಜ್ಞಾನವನ್ನು ಅಧ್ಯಾಸ ನಿವಾರಣೆಯನ್ನು ಮಾಡ್ಕೋದು. ಉಳ್ಕಿದ್ದು ಏನು ಮಾಡೋ ಕೆಲಸ ಇಲ್ಲ. ನಾವು ನಮ್ಮ ಬಗ್ಗೆ ನಾನು ಯಾರಿದ್ದೇನೆ ಅನ್ನುವಂಥ ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೋದು ಅಧ್ಯಾತ್ಮದ ವ್ಯವಸಾಯ. ಅಧ್ಯಾಸ ನಿವಾರಣೆ ಮಾಡ್ಕೋದ್ರೆ ಅಧ್ಯಾತ್ಮ ಅಂತಾರೆ. ಅದನ್ನು ನಾವು ಮಾಡ್ಕೋಬೇಕಾಗೈತಿ. ಅದನ್ನು ಮಾಡ್ಕೋದು ಯಾವ್ದಾರ ಕರ್ಮ ಮಾಡ್ಕೋತ ಕೂತ್ರೆ ಇರೋದೊಂದು ನಾವು ಮಾಡೋದೊಂದು ಅಂದ್ರೆ ಬಾ ಒಂದು ಕಡೆ ಬರೀ ಒಂದು ಕಡೆ ಅಂತಾರೆ. ಯಥಾರ್ಥ ಜ್ಞಾನ ತಪ್ಪು ತಿಳುವಳಿಕೆಯಿಂದ ನನಗೆ ಬಂಧನ ಆದಂಗೆ ಆಗೈತಿ. ಸರಿಯಾದ ತಿಳುವಳಿಕೆ ನೀ ಯಾರದೇ ಸರಿಯಾದ ತಿಳುವಳಿಕೆ ಮಾಡಿಕೊಂಡ್ರೆ ನಿನಗೆ ಬಂಧನನ ಇಲ್ಲ ಅನ್ನೋದು ಉಳಿತೈತಿ. ನಿನಗೆ ಸುಳ್ಳು ನಿನಗೆ ಬಂಧನ ಐತಿ ಅನ್ನೋದ ಸುಳ್ಳು. ಭವಮಾಲೆಗೊಳಗಾದನೆಂಬುದೇ ಖುಷಿ, ನಿನ್ನನ್ನು ವಿವರಿಸಿ ನೋಡು ನೋಡಲೇ ಜೀವನೇ ನೀನೇ ಮುಕ್ತನು ಅನ್ನುವಂಥ ಅನುಭವ ನಿನ್ನನ್ನು ನೀ ತಿಳ್ಕೊಂಡಾಗ ಹೋಗ್ತೈತಿ. ನಿನ್ನ ನೀ ತಿಳ್ಕೊಬೇಕಾತ ಅದಕ್ಕೆ ಅಭ್ಯಾಸ ನಿರಂತರ ಮಾಡಬೇಕು. ನಿನ್ನ ಬಗ್ಗೆ ಯಾರು ಆ ನಮ್ಮ ಇರುವಿನ ಬಗ್ಗೆ ತಿಳ್ಕೊಂಡಿರ್ತಾರೆ ಅನುಭವಿಗಳು, ಅವ್ರ ಮುಖಾಂತರ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಈ ಅಭ್ಯಾಸ ಸತತ ಮಾಡಿದಾಗ ನಮಗೆ ಯಥಾರ್ಥ ವಸ್ತುವಿನ ಅನುಭವ ಆಗ್ತದೆ. ಅದನ್ನು ಮರೆತು ಏನೇನೇನೋ ಕಲ್ಪಿಸ್ಕೊಂತ ಉಂಟೇವೆ ನಾವು. ಅಂದಲ್ಲೇ ದುಃಖ ನಮಗೆ ಹೋಗೋದು. ಯಥಾರ್ಥ ವಸ್ತುವಿನ ತಿಳುವಳಿಕೆ ಇಲ್ಲದಕ್ಕೆ ಎಲ್ಲ ದುಃಖಗಳು ಅನರ್ಥಗಳು ನಮಗೆ ಆಗ್ಯಾವ. ದುಃಖದಿಂದ ನಾವು ಬಿಡುಗಡೆ ಆಗ್ಬೇಕನ್ನು ಹೋಗಿದ್ರೆ ಎದ್ದಕ್ಕಿದ್ದಂಗೆ ಇದ್ದಂಥ ವಸ್ತುವಿನ ಜ್ಞಾನ ಮಾಡ್ಬೇಕು. ಇದ್ದಕ್ಕಿದ್ದಂಗೆ ವಸ್ತು ಯಾವುದು ಅಂದ್ರೆ ನೀನ ಇದ್ದಕ್ಕಿದ್ದಂಗೆ ಯಾವಾಗಲೂ ನೀ ಬದಲಾವಣೆ ಆಗೇ ಇಲ್ಲ. ನೀ ಬದಲಾವಣೆ ಆಗುವುದನ್ನು ನೋಡಾವ್ ನೀನು. ಅರಿವಿನಲ್ಲಿ ಏನಾರ ಬದಲಾವಣೆ ಆಗೈತಿನ? ಅರಿವಿಸ್ಕೊಳ್ಳೋದು ಅದು ಎಲ್ಲ ಅದು ನೀನಲ್ಲ. ನಿನ್ನಿಂದ ಯಾವ್ದು ಅರಿವಿಸ್ಕೋತತಿ ಅದನ್ನ ನೀ ಹಂಗಕ್ಕೆ ಹೇಳು. ಅದನ್ನು ನಾನಂತ ನೀ ತಪ್ಪು ತಿಳುವಳಿಕೆ ಮಾಡ್ಕೊಂಡಿ. ನಿನ್ನಿಂದ ಅರಿವಿಸ್ಕೊಳ್ಳೋವೆಲ್ಲ ಜಡ ಅದಾವು, ಅವು ಅನಿತ್ಯದವು ಅನ್ನುವಂಥ ಜ್ಞಾನವನ್ನು ಮಾಡ್ಕೊ. ನಿತ್ಯ ವಸ್ತು ನೀನದಿ, ಯಾವಾಗಲೂ ಅರಿಯುವಂಥವ, ಯಾವಾಗಲೂ ಇರುವಂಥವ ನೀನು. ನಿನ್ನ ಬಗ್ಗೆ ನೀ ಮರೆತು ನೀ ಎಲ್ಲದನ್ನು ನೀನಂತ ತಿಳ್ಕೊಂಡು ದುಃಖ ಪಡ್ಲಿಕ್ಕೆ. ಅದಕ್ಕೆ ಯಥಾರ್ಥ ಜ್ಞಾನವನ್ನು ಮಾಡ್ಕೋ. ಅಂದಾಗ ದುಃಖರಹಿತ ಆಗಿರ್ಲಿಕ್ಕೆ ಇದು ಒಂದೇ ದಾರಿ. ಅದಕ್ಕೆ ನಿನ್ನ ನಿಜವನ್ನು ನೀ ತಿಳ್ಕೊಂಡು ಉಳ್ಕೊಳ್ಳೋದು ಒಂದೇ ಇದಕ್ಕೆ ದಾರಿ, ದುಃಖದಿಂದ ಬಿಡುಗಡೆ ಆಗ್ಲಿಕ್ಕೆ. ಅದನ್ನು ಬಿಟ್ಕೊಟ್ಟ ನೀ ಏನು ಮಾಡಿದ್ರು ನಿನ್ನ ದುಃಖ ಹೋಗುದಿಲ್ಲ. ಕಡಿತನಕ ಇದು ಒಂದೇ ಮಾತು ನೋಡಂತಿದ್ರ, ನಿನ್ನ ನಿಜವಿದನೆ ತಿಳಿಯು ಬೇರೆನ್ನದಲ್ಲಿ ಮನುಷ್ಯ. ನಿನ್ನ ನಿಜವನ್ನು ನೀ ತಿಳ್ಕೋಬೇಕಾಗಿತ್ತ, ನೀ ಅಲ್ಲದ್ದು ಯಾವುದೋ, ನೀ ಯಾರು ಅನ್ನೋದನ್ನು ಪರಿಶೀಲನೆ ಮಾಡಿ ನೋಡ್ಕೊ. ಯಾವಾಗಲೂ ಇರುವಂಥ ವಸ್ತು ನಾವು. ಈ ನಡಬರ್ಕ ತೋರು ಅಡಗೋದು ನಾನಲ್ಲ. ಹುಟ್ಟಿ ಸಾಯುವ ಶರೀರ ನಾನಲ್ಲ. ಇವೆಲ್ಲ ಇಂದ್ರಿಯಗಳು ತೋರ್ತಾವ, ಅಡಗ್ತಾವು. ಹೌದಿಲ್ಲ? ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಚಿತ್ತು ನಾನಲ್ಲ. ನಡಬರ್ಕ ಬಂದದ್ದು ಯಾವೂ ನಾನಲ್ಲ. ಮೊದಲು ಯಾವಾಗಲೂ ಇದ್ದದ್ದು ಭಾವನೆಗಳ ಉದಯಕ್ಕಿಂತ ಮೊದಲೇ ಐತಿ ನನಗಿರು. ಎಲ್ಲ ಭಾವನೆಗಳಿಗೆ ಆಧಾರವಾಗಿರ್ತಕ್ಕಂಥದ್ದು ಅದೇ ನನ್ನ ಸ್ವರೂಪ. ಅದನ್ನು ನಾವು ಮರೆತು ನಾವು ಅಲ್ಲದನ್ನು ನಾವು ಒಂದು ಕಲ್ಪಿಸ್ಕೊಂಡು ಕೂತ್ರೆ, ನೀ ಕಲ್ಪಿಸ್ಕೊಂಡದ್ದು ಯಾವುದೂ ನೀನಾಗಲಾರೆ. ಕಲ್ಪನೆಗೆ ಬಂದದ್ದು ಯಾವುದೂ ನಿನ್ನ ಸ್ವರೂಪ ಅಲ್ಲ. ಸ್ವರೂಪ ನಿನ್ನನ್ನು ನೀನು ಕಲ್ಪಿಸ್ಲಿಕ್ಕೆ ಬರುದಿಲ್ಲ. ಕಲ್ಪನೆಗೆ ಬಂದದ್ದು ಅದೆಲ್ಲ ಮಾಯಾ ತೋರಿಕೆ. ಅದಕ್ಕೆ ಅಸ್ತಿತ್ವವಿಲ್ಲ. ಯಾವಾಗಲೂ ಇದ್ದ ವಸ್ತುವನ್ನು ಕಲ್ಪಿಸಲಿಕ್ಕೆ ಬರುದಿಲ್ಲ. ಅದು ಇರುವಿಕೆ. ಅದು
ಈ ಜಗತ್ತು ಸುಳ್ಳು ಅಂತ ತಿಳಿದ ಬಳಿಕ ಇದರ ಕರ್ಮ ಮಾಡೋದು ಅಂದ್ರೆ ಕನಸಿನಲ್ಲಿ ಹುಟ್ಟಿದ ಮಗನಿಗೆ ಜಾತಕ ಕರ್ಮಗಳನ್ನು ಮಾಡಿದಂಗೆ. ಈ ಶರೀರ ಭಾವ ಇಲ್ಲಿ ತನಕ ಇರ್ತೈತಿ, ಅಲ್ಲಿ ತನಕ ನಿನಗೆ ಬಂಧನ ನೋಡು. ಶರೀರ ಭಾವ ನಾಶ ಆದಾಗ ನಿನಗೆ ಮುಕ್ತಿ. ಶರೀರ ಭಾವ ಇಟ್ಕೊಂಡ ನಾ ಮುಕ್ತ ಹಾಕ್ಯನಂದ್ರೆ ಹಿಂಗೆ ಇರುವಂತ ಈ ಶರೀರ ಇಟ್ಕೊಂಡ ಮುಕ್ತಿ ಹೊಂತಾನಂತ. ಶರೀರ ಭಾವ ಇಟ್ಕೊಂಡ ಸಿಗ್ತೈತೆ ನಿನಗೆ, ದುಃಖದಿಂದ ಬಿಡುಗಡೆ ಆಕೈತೆ, ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಶರೀರ ಭಾವ ಇಟ್ಕೊಂಡ್ರೆ ಆಕೈತಿ. ಎಂದೆಂದೆಂದೆಂದು ಈ ಶರೀರ ನಾನು ಅನ್ನೋ ತಿಳುವಳಿಕೆ ಬರಬಾರ್ದು ನಿನಗೆ. ಹಂಗೆ ಯಥಾರ್ಥ ನೀ ಯಾರದೇನು ಅಂತ ಜ್ಞಾನವನ್ನು ಮಾಡ್ಕೊ. ಸಮಾಧಿ ಸ್ಥಿತಿಯನ್ನು ಪಡೆದು ನಿನ್ನ ಭಾವದೊಳಗೆ ನೀ ನಿಂತಾಗ ನಿನಗೆ ಮುಕ್ತಿ. ಅವಾಗ ಸಮಾಧಿ ಸ್ಥಿತಿಯೊಳಗೆ ಶರೀರಾದಿಗಳ ಭಾವ ಇಲ್ಲ. ಅಲ್ಲಿ ಕೇವಲ ತನ್ನ ಇರುವಿನ ಅನುಸಂಧಾನ, ಮತ್ತೊಂದು ಏನೂ ಇಲ್ಲ. ಅನ್ಯತೆ ಕಾಣಲಿಲ್ಲ, ಇನ್ನೊಂದು ಉಸಿರಲಿಕ್ಕೆ ಎಡೆ ಇಲ್ಲ ಅಂತ ಆ ಸ್ಥಿತಿಯನ್ನು ಪಡೆದಾಗ ನಮಗೆ ಜ್ಞಾನೋದಯ. ಅದಕ್ಕಾಗಿ ನಿರಂತರ ಅಭ್ಯಾಸ ನಾವು ಮಾಡಿ ಖಾತ್ರಿ ಮಾಡ್ಕೋಬೇಕು ನಾನು ಯಾರು ಅನ್ನೋದು. ಈಗ ಮನುಷ್ಯನ ಜನ್ಮ ಇದ್ದಾಗ ಅದನ್ನು ಖಾತ್ರಿ ಮಾಡ್ಕೋಬೇಕು. ಅವಕಾಶ ಮತ್ತೆ ಇತರೆ ಜನ್ಮಗಳಲ್ಲಿ ಬರುದಿಲ್ಲ ಅದು. ನಮ್ಮನ್ನು ನಾವು ತಿಳ್ಕೊಳ್ಳಿಕ್ಕೆ ದೇವತೆಗಳಿಗೆ ಕೂಡ ಸಾಧ್ಯ ಇಲ್ಲ ಅಂದಾರೆ. ಸುಮನ ಸ್ವರ್ಗಾದಡಂ ಅರಿದು ಕಾಣಲಿಕ್ಕೇನೆ ತಮ್ಮ ಒಪ್ಪದು ತಮ್ಮದೊಂದದೆ. ಅವು ಅಜ್ಞಾನ, ಆಶೆ ಬರುಕದವು. ಆಶೆ ಅಜ್ಞಾನದೊಳಗೆ ಅವಕ್ಕೂ ಆಶೆ ಭೋಗಲಾಲ್ಸ. ಸಂಪಾದಗಿರಿ ಒಳಗೆ ವಿಷಯದ ಆಶೆ ಐತೆ, ಭೋಗ ಮಾಡ್ಬೇಕನ್ನೋ ಆಶೆ. ಅವಕ್ಕೂ ತೃಪ್ತಿ ಇಲ್ಲ. ಅವು ಕ್ಷೀಣೆ ಪುಣ್ಯ ಮೃತ್ಯು ಲೋಕ ಮಿಷಂತಿ ಅಂತ. ಪುಣ್ಯ ತೀರ ಮಠ ಅಷ್ಟೇ, ರೊಕ್ಕಿರೋ ಮಠ ಚೇನಿ ಹೊಡೆದಂಗೆ. ಅವಕ್ಕೂ ತಿಳಿದಿಲ್ಲ ಅಂದ, ದೇವತೆಗಳಿಗೆ ಕೂಡ ತಿಳಿದಿಲ್ಲ. ಇನ್ನು ರಾಕ್ಷಸಿ ಪಿಶಾಚಿಗಳಂತೆ ಯಾವ ಕಸದ ಬುಟ್ಟೆನ್ನು ಅಂತ ಹೇಳ. ನಿಷಿದ್ಧ ವ್ಯವಹಾರ ಮಾಡಿದ ಕೂಡ ಮತ್ತೆ ರಾಕ್ಷಸಿ ಜನ್ಮ ಬರ್ತದೆ. ಪೀಡಾ ಕೊಟ್ಟದ್ದು ಪಾಪ ಕರ್ಮದ ಫಲ. ಪಾಪಾತ್ಮ ಜೀವಿಗಳು ಪಿಶಾಚಿಯಾಗಿ ತಿರುಗುಪಾಳೆ ಬರ್ತದೆ. ಪಾಪ ಪುಣ್ಯಗನುಗುಣವಾಗಿ ಜನ್ಮಾಂತರಗಳು ನಮಗೆ ಬರ್ತಾವ. ಪಾಪಾನುಗುಣದಿಂದ ಪಾಪ ಪುಣ್ಯಕ್ಕನುಸಾರವಾಗಿ ಅವು ಹೇಳ್ಯಾರಲ್ಲ, ನಿಜಗುಣವ್ರು ಇದ್ರೊಳಗೆ ಸ್ಪಷ್ಟ ಹೇಳ್ಯಾರ. ಅವ್ರು ಎಂತೆಂಥ ಜನ್ಮಗಳು ಬರ್ತಾವ. ಗಿಡ ಮರ ಕ್ರಿಮಿಗಳ ರೂಪ ಆಗಿ, ಕೀಟ ಪತಂಗಾದಿಯಾಗಿ, ಪಕ್ಷಿ ಕುಲವಾಗಿ, ಮೃಗಜಾತಿಯಾಗಿ, ಬಹುಬಾದಿ ಗಲಿಸಿ, ಇವೆಲ್ಲ ಪಾಪಾನುಗುಣದಿಂದ ಮಾಡಿದ ಕರ್ಮಕ್ಕನುಸಾರವಾಗಿ ನಮಗಂತಂಥ ಜನ್ಮಗಳು ಕಾದು ಕೂತಾವ. ಏನು ಕಬರಿಗೆಟ್ಟು ಕುಂತೀರೋ ಅಂತಿದ್ರಂತ ಶಿವಾನಂದ ಅಜ್ಜ ಅವರು. ಮುಂದೆ ಎಂತೆಂಥ ಜನ್ಮ ಕಾದು ಕೂತಾವನ್ನು ಮಾಡಿದ ಯಾರು ಕೇಳೋರಿಲ್ಲ ಅಂತೇಳಿ. ನಿನ್ನ ಭವಿಷ್ಯ ನಿನ್ನ ಕೈಯೊಳಗೈತೆ. ನಮ್ಮ ಸ್ಥಿತಿಗತಿಗಳಿಗೆ ನಾವ ಕಾರಣ. ನಮಗೆ ಯಾರು ಜನ್ಮಕ್ಕೆ ಹಾಕವ್ರಿಲ್ಲ, ನಾವ ನಮ್ಮ ಜನ್ಮದ ಕರ್ತ. ನಮ್ಮ ಹಣೆ ಬರ ನಾವ ಬರ್ಕೊಳ್ಳೋರು. ಯಾ ಶಟಿಕೆವನು ಬರುದಿಲ್ಲ, ಯಾ ಬ್ರಹ್ಮನು ನಮ್ಮ ಹಣೆ ಬರ ಬರ್ಯಾವಿಲ್ಲ. ಆ ದೇವರ ಹಣೆ ಬರಾನ ನೀ ಬರ್ಯಾವ. ಯಾಕ್ರಿ? ನಿನ್ನ ಹರಿಯ ಬರ ಅವೇನು ಬರಿತಾವು? ನೀನ ಕಲ್ಪಿಸ್ಕೊಂಡದ್ದು ಓದಿಲ್ಲ. ದೇವ್ರು ಹಿಂಗದಾನಂತ ಅವೇನು ಬಂದ ನಾ ಹಿಂಗದೇನಂತ ಹೇಳಿದ್ದು ನಿನ್ಗೆ. ಒಂದು ಗುಂಪಿನ್ಯಾಗ ಒಂದೊಂದು ನಮೂನಿ ಕಲ್ಪಿಸ್ಕೊಂಡು ಕುಂತೀವಿ. ಹರಿಹರ ಬ್ರಹ್ಮಾದಿಗಳ ಕಲ್ಪನಾ ಒಂದು ಖಂಡದವ್ರಿಗೆ ಐತಿ, ಮತ್ತೊಂದು ಖಂಡದವ್ರಿಗೆ ಎಲ್ಲಿದವ್ರಿ ಅವು? ನೀವೊಂದು ಗುಂಪಿನ್ಯಾಗ ಕಲ್ಪಿಸ್ಕೊಂಡು ಇಲ್ಲೇ ಇದ್ರಾಗ ಮತ್ತೊಬ್ಬ ಅವ್ರಿಗಿಲ್ಲ. ಅವು ಮತ್ತೊಂದು ಧರ್ಮ ಮುಸ್ಲಿಮ್ರಿಗಿಲ್ಲ, ಕ್ರಿಶ್ಚಿಯನ್ರಿಗಿಲ್ಲ. ನೀ ಹಿಂದೂ ಅಂತ ಕಲ್ಪಿಸ್ಕೊಂಡು ಕೂತಿ. ನೀ ದೈತ್ಯಾಗ ಎಲ್ಲಿದಾವ್ರಿ ಅವು? ಇದ್ರೆ ಇರ್ಬೇಕಾಗಿತ್ತು. ನೀ ಹೆಂಗದಿ ನೋಡು, ಎಲ್ಲ ಅವಸ್ಥೆ ಒಳಗೋದಿ, ಎಚ್ಚರಿಕೆ ಆಗೋದಿ, ಕನಸಿನಾಗ ಓದಿ, ನಿದ್ದೆ ಒಳಗು ತಿಳಿತಿಲ್ಲೋ ನೀ. ಹಂಗದ ಅವನು ಒಂದು ಅವಸ್ಥೆ ಒಳಗೆ ಅವು ನೀನು ಕಲ್ಪಿಸ್ಕೊಂಡಾಗದು, ಒಂದು ಗುಂಪಿಗೆ ಸಂಬಂಧಪಟ್ಟು. ಅದಕ್ಕೆ ಯಾಕೆ ಅವನು ಕಲ್ಪಿಸ್ಕೊಂಡು ಆರಾಮನ ಇರ್ತೀನಿ ಅಂತ. ಹಂಗಾರೆ ದೇವ್ರ ಅದಾನಂತೀರೋ ಇಲ್ಲ ಅಂತೀರೋ ನೀವು ಅಂತ ಕೇಳಿದ್ರೆ, ನೀ ಅದೇನೋ ಇಲ್ಲೋ ಮೊದಲು ನೋಡ್ಕೋ ಅಂತ. ಅದ್ರ ಗೊಡವಿ ಅದನ್ನ ಯಾಕೆ ಕಲ್ಪಿಸ್ಕೊಂಡಿದ್ದು? ದೇವ್ರು ಅದಾನೋ ಇಲ್ಲ, ನೀ ಅದಿ ಇಲ್ಲೋ, ನೀ ಹೆಂಗದಿ ನೋಡ್ಕೋ ಅಂತ. ನಾನು ಅಂದ್ರೆ ಈ ಶರೀರ ನಾನು ಅಂತ ತಿಳ್ಕೊಂಡೇನಿ. ನಡವರ್ಕ ಬಂದದ್ದು ನೀನು. ಅದು ಬರೋಕ್ಕಿಂತ ಮೊದಲು ನೀ ಅದೀಯೋ, ಅದು ಆದ್ಮ್ಯಾಗೂ ನೀ ಇರ್ತೀಯೋ. ಯಾವಾಗಲೂ ಇದ್ದ ವಸ್ತು ನೀನು.
ಇವು ನಡಬರ್ಕ ಬಂದದ್ದು ನಾನು ನಂದು ಅಂತೀಯಲ್ಲ, ನಡಬರ್ಕ ಹೋಗುವ ನಾವು. ಶರೀರಾದಿಗಳು ಏನದಾವ ನಡಕ್ ಬರ್ತಾವ, ನಡಬರ್ಕ ಎಷ್ಟೋ ಶರೀರಗಳು ಬಿಟ್ಟು ಬಿಟ್ಟು ಬಂದೀವಿ ಅವನ್ನೆಲ್ಲ. ಯಾವ್ದು ನೀ ಆಗಿರ್ತಿ ಅವನ್ಯಾಕೆ ನೀ ಬಿಡಾಕ್ ಬರ್ತತೇನ? ನಿನ್ನ ಬಿಟ್ಟು ನಿನಗೆ ಇರಾಕ್ ಬರ್ತೈತಿ? ಶರೀರವನ್ನು ಬಿಡ್ತಿ ಅಂದ್ಬಿಳಕ ಅದ ನೀ ಹಂಗಕ್ಕಿ ಹೇಳ. ಎಷ್ಟೋ ಶರೀರಗಳು ಬಿಟ್ಟು ಬಂದಿ ಅವ ನೀವು ಮಾತ್ರ ಅದನ್ನೇ ಬಿಡ್ತಿ. ನಿಮ್ಮನ್ನು ಬಿಟ್ಟು ನಿಮಗೆ ಇರ್ಲಿಕ್ಕೆ ಬರುದಿಲ್ಲ. ನೀವು ಅಲ್ಲದನ್ನು ಬಿಟ್ಟು ಇರ್ಲಿಕ್ಕೆ ಬರ್ತೈತಿ. ಶರೀರ ಬಿಡ್ತಿ, ಈಗ ಬಿಟ್ಟಿರ್ತೀರಿ. ಮಲಮೂತ್ರಗಳನ್ನು ಬಿಡ್ತೀಯಲ್ಲ, ಮಲಮೂತ್ರ ನೀವನ. ಹಂಗೆ ಶರೀರಾದಿಗಳನ್ನು ಬಿಡ್ತೀಯ, ಉಪಯೋಗ ಇಲ್ದಂಗೆ ಆಗಕ್ಲೆ. ಹಂಗೆ ಹರದ್ಕೂಲೆ ಹಂಗೆ ಕಳೆದು ಹೋಗಿತಿಲ್ಲ. ಮತ್ತೊಂದು ವಾಸನೆಗೆ ಅನುಗುಣವಾಗಿ ಮತ್ತೊಂದು ಶರೀರ ಧಾರಣ ಮಾಡ್ತಾನೆ. ಮತ್ತೆ ಅದನ್ನ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನು ಮಾಡೋದು? ಈ ಮನುಷ್ಯನ ಜನ್ಮಕ್ಕೆ ಎದಕ್ಕೆ ಬಂದೀವಿ ಅನ್ನೋದು ಸುಧಾ ನಮಗೆ ಖಬರಿಲ್ಲ. ಮನುಜ ಕುಲದ ಜನನದ ಲಾಭ ಎದರೊಳಗೈತೆ ಅನ್ನೋ ಸುಧಾ ಎಲ್ಲಿಯೋ ಒಬ್ಬರಿಗೆ ಹೊಳಿತೈತಿದಂತ. ಶರೀರ ಹೋಗೋ ಮಠ ವಿಚಾರ ಮಾಡಿದ್ರೆ ಹೊಳೆದ್ರೆ ಪುಣ್ಯ ನಿಂದ ಅಂತಿದ್ರು ಅಜ್ಜ ಅವರು. ಎಷ್ಟು ಜನ್ಮಕ್ಕೆ ಹೊಳಿಬೇಕು ನಾವಪ್ಪ ಇದನ್ನ? ಬರೀ ಜಡಬುದ್ಧಿ ಜಡಸಂಘದೊಳಗೆ ಕಾಲ ಕಳೆಯವ್ರಿಗೆ ಎಲ್ಲಿ ಹೊಳಿಬೇಕು? ಅಂತ ಸಂಘ, ಉತ್ತಮರ ಸಂಘ ಮಾಡಿ ನೋಡು. ಅವಾಗ ಏನಾರು ಹೊಳೆದ್ರೆ ಹೊಳಿಬೇಕು ನೀನು. ಅಂತ ನಿಜವಾದ ಸಾಧು ಸನ್ಯಾಸಿಗಳು. ಸಾಧು ಸನ್ಯಾಸಿಗಳಂದ್ರೆ ಬರೀ ಶಾಸ್ತ್ರ ಹೇಳೋರು ಕೇಳೋರು ಸಾಧು ಸನ್ಯಾಸಿಗಳಂತೀವಿ. ಲಪುಟ್ರು ಭಾಳ ಇರ್ತಾರೆ, ಶಾಸ್ತ್ರ ಹೇಳೋರು ಕೇಳೋರು ಸಾಮಾನ್ಯವಾಗಿ. ಎಲ್ಲೋ ಒಬ್ಬ ಜ್ಞಾನಿ ತ್ರೈಲೋಕ್ಯ ದುರ್ಲಭ ಅಂತ ತನ್ನನ್ನು ತಾ ತಿಳಿದವ ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊಂಡವ್ರ ಹತ್ರ ಹೋಗಿ ತಿಳ್ಕೊ ಇದನ್ನು ಅಂದ್ರೆ ನಿನಗೆ ನಿನ್ನ ಇರುವಿನ ಅನುಭವ ನಿನಗಾಕೈತಿ. ನೀ ಯಾರಿದ್ದೀನೋ ಅಂತ ಜ್ಞಾನ ನಿನಗಾಕೈತಿ. ಅವರಿಂದ ಜಗತ್ತಿಗೆ ಕಲ್ಯಾಣ ಆಕೈತಿ. ಸಮಾಧಿಯನ್ನು ಹೊಂದಿ ತಾನು ಯಾರಿದ್ದೀನೋ ಅನ್ನೋದನ್ನು ಯಾರು ಖಾತ್ರಿ ಮಾಡ್ಕೊಂಡಿರ್ತಾರ ಅವರಷ್ಟು ಕಲ್ಯಾಣ ಜಗತ್ತಿಗೆ ಯಾರಿಂದನೂ ಆಗೋದಿಲ್ಲ. ಜಗತ್ತಿನ ಶ್ರೇಷ್ಠ ಕಲ್ಯಾಣಕರ್ತರು ಯಾರು ಅಂದ್ರೆ ಅವರ ಆತ್ಮಾನುಭವಿಗಳು, ಸಮಾಧಿ ಹೊಂದಿದ ಮಹಾತ್ಮರು. ಜನ್ಮ ಜನ್ಮಾಂತರ ಅಭ್ಯಾಸ ಮಾಡಿರ್ತಾರೆ ಅವರು ಆ ಸ್ಥಿತಿಯನ್ನು ಪಡಿಬೇಕಾತಂದ್ರೆ. ಬರೀ ಒಂದ್ಗಿಳಿ ನೀವು ಮಾಹಿತಿ ಮಾಡ್ಕೊಂಡು ಕೂಲಿ ಅದನ್ನು ಹೊಂದಿದಂಗೆ ಆತನ. ಮಾಹಿತಿ ಜ್ಞಾನ ಆತಿ, ಅನುಭವ ಜ್ಞಾನ ಆಗೈತಿ. ಮಾಹಿತಿ ಜ್ಞಾನನ ಬೇರೆ, ಅನುಭವ ಜ್ಞಾನನ ಬೇರೆ. ಏನು ಎಲ್ಲ ಬರೀದು ಹೇಳ್ತಾನೆ ಕೇಳ್ತಾನೆ ಎಲ್ಲ ಆದ್ಮೇಲೆ ಜ್ಞಾನ ಆಗೈತಿ ಅಂತ ಹೆಂಗೆ ಗೊತ್ತಿದೆ? ಜ್ಞಾನಿ ಲಕ್ಷಣ ಸಮಾಧಿಯನ್ನು ಹೊಂದಬೇಕು. ಸಮಾಧಿ ಹೊಂದಿದಾಗ ಅದಕ್ಕೆ ಜ್ಞಾನ ಸಂಜ್ಞಕಂ ಅಂದರು. ಸಮಾಧಿ ಜ್ಞಾನ ಸಂಜ್ಞಕಂ. ಸಮಾಧಿಯನ್ನು ಹೊಂದಿದ್ದ ಜ್ಞಾನದ ಗುರ್ತ. ಅದನ್ನು ಹೊಂದಲೇ ನಾವು ಅರಿಯುವುದನ್ನು. ಮಾಯಾ ವರ್ಣವಿಲ್ಲದ ಅನುಭವದ ಸುಖಸುದೆಯ ಸೇವನೆಯ ಸೊಗಸು ತೀವ್ರದೆ ಸುಮ್ಮನೆ ತನಗೆ ಕೈವಲ್ಯವಾದುದೆಂಬುವನ ಬಗ್ಗೆ ಹೊಸತು ಅಂತ. ಅದೇನು ಕರಿಯ ಕಂಬಳಿಯೋ ಬಿಳಿಯ ಹಚ್ಚಡವೋ ಗಸಕ್ಕನೆ ತೆಗೆದೊಗೆದು ಕೈವಲ್ಯ ಹೊಂದಿದನೆ ಎನ್ನಲಿಕ್ಕೆ. ಆತ್ಮಾನಂದಪ್ಪ ಅವರು ಅದನ್ನು ಹೇಳ್ಯಾರ. ತಟಕನ ಆಗ್ಬಿಡ್ತೈತಿ. ನನಗೆ ಆಗೈತೆ ಅಂತ ತಿಳಿದ ಮಾಹಿತಿ ಮಾಡ್ಕೊಂಡು, ಶಬ್ದದ ಮಾಹಿತಿ ಮಾಡ್ಕೊಂಡು, ನಿನ್ನನ್ನು ನೀ ಯಥಾರ್ಥ ಅರ್ಥ ಪ್ರಕಾರ ನೀ ಅಲ್ಲದನ್ನೆಲ್ಲ ಕೈ ಬಿಟ್ಟಾಗ ನಿನ್ನ ಅರಿವು ನಿನಗಾಗ್ತೈತಿ. ನೀ ಯಾರಿದ್ದೀನೋ ಅಂತ ಜ್ಞಾನ. ಏನು ನೀನಲ್ಲದನ್ನು ನೀನಂತ ತಿಳ್ಕೊಂಡೆ ವ್ಯವಹಾರ ಮಾಡ. ಇದು ಅಹಂಕಾರ. ಈ ಅಹಂಕಾರ ತ್ಯಾಗ ಬಿಡಬೇಕಲ್ಲ. ಇದನ್ನೆಲ್ಲ ಬಿಟ್ಟಾಗ ನಾನು ಹೋದರೆ ಹೋಗಬಲ್ಲೆ ಅಂದಾರಲ್ಲ. ವೈಕುಂಠಕ್ಕೆ ಯಾರು ಹೋಗ್ತೀರಿ ಅಂತ ಕಬೀರನ ಕೇಳಿದ್ರಂತ. ಯಾಕ್ರಿ? ಯಾರನ್ನ? ಕಬೀರ್ ದಾಸನ. ವೈಕುಂಠಕ್ಕೆ ಯಾರು ಹೋಗ್ತೀರಿ ಅಂತ ಕನಕದಾಸನ ಕೇಳಿದಾಗ ಯಾರು ಹೊಕ್ಕಾರೋ ಇದ್ರಾಗ ಯಾರು ಹೊಕ್ಕಾರನ? ನಾನು ಹೋದರೆ ಹೋಗಬಲ್ಲೆ ಗುರುಗಳೇ ಅಂದರು. ಸರಳ ಉತ್ತರ ಕೊಟ್ಟಾರ ಅವರು ಕನಕದಾಸರು. ಏನು ಒಬ್ಬನ ಹೊಕ್ಕಾನ ದೊಡ್ಡ ಒಬ್ಬಡೆ ಅಂತ. ಕೆಲವು ಮಂದಿಗೆ ಅದು ಏನು ತಿಳಿಬೇಕು? ಸಾಮಾನ್ಯ ಜನರಿಗೆ ಇದು ಗೊತ್ತಾಗಲ್ಲ. ನಾನು ನನ್ನದು ಅಂತ ಹಿಡ್ಕೊಂಡಿಲ್ಲ ಅಹಂಕಾರ. ಅದು ಹೋದ್ರೆ ಅವು ಮುಕ್ತ ಅದಾನ. ವೈಕುಂಠ ಅಂದ್ರೆ ದುಃಖರಹಿತವಾದಂಥ ಸ್ಥಿತಿ ಅದು. ಏನು ನಾನು ಹೋಗ್ಬೇಕು, ಅಹಂಕಾರ ನಾಶ ಆಗ್ಬೇಕು, ಅಹಂಕಾರ ಸಾಯ್ಬೇಕು ಅಂತ. ನಾ ಸತ್ರ ನಾಯನ್ ಅಳೋದಿಲ್ಲ ನೋಡ್ಪಾ ಅಂತಿದ್ರು ಅಜ್ಜ ಅವರು. ನಾ ಸತ್ರ ನಾಯನ್ ಅಳೋದಿಲ್ಲ ಅಂತ. ನಾ ಅಳಿಯದೆ ನಾ ತಿಳಿಯದು. ಶರೀಫ್ರು ಅಂದಾರಲ್ಲ,
ನಾನು ಅನ್ನೋದು ನಾನಲ್ಲ, ಈ ಮನುಷ್ಯನ ಶರೀರ ನಾನಲ್ಲ, ನನ್ನಿಂದ ಅರಿವಿಸ್ಕೊಳ್ಳೋದು ಯಾವುದೂ ನಾನಲ್ಲ. ಎಲ್ಲವನ್ನ ಅರಿತಾ ಯಾವಾಗಲೂ ಇರುವಂಥ ಇರು ನಾನು, ಅರು ನಾನು, ಆನಂದ ಸ್ವರೂಪ ನಾನು ಅನುಭವದಿಂದ ಸಮಾಧಿಯನ್ನು ಹೊಂದಿ ಖಾತ್ರಿ ಮಾಡ್ಕೊ. ಬೇರೆ ದಾರಿನೇ ಇಲ್ಲ ಇದಕ್ಕೆ. ಸಮಾಧಿ ಅಂದ್ರೆ ಬುದ್ಧಿ ಸಮಸ್ಥಿತಿಯನ್ನು ಹೊಂದುವುದಕ್ಕೆ ಸಮಾಧಿ ಅಂದ್ರೆ. ಬುದ್ಧಿ ಸಮವಾಗು, ವಿಷಮದ್ದೆಲ್ಲ ಕೈ ಬಿಟ್ಟಾಗ ಬುದ್ಧಿ ಸಮ ಆಕೈತಿ. ಸಮಸ್ಥಿತಿಯನ್ನು ಹೊಂದಿದಾಗ ನಾವು ಯಾರಿದ್ದೇವೆ ಅನ್ನುವಂಥ ಅನುಭವ ನಮ್ಗೆ ಸ್ಪಷ್ಟವಾಗಿ ಆಕೈತಿ. ವಿಷಮದ್ದೆಲ್ಲ ತಲೆಯ ತುಂಬಿಕೊಂಡು ಸಮಾಧಿ ಹತ್ಬೇಕಂದ್ರೆ ಎಲ್ಲಿ ಹತ್ಬೇಕು? ಹೆಣ ಹೋಗೋದು ಕಟ್ಟಿ ಎಲ್ಲ ಸಮಾಧಿ ಅಂದ್ರೆ. ಜಗತ್ತಿನ ತುಂಬ ರಗಡದವ. ಸಮಾಧಿಗೆ ಹೋಗೋದಂದ್ರೆ, ಮಹಾತ್ಮರ ಸಮಾಧಿಗೆ ಹೋಗೋದಂದ್ರೆ ಅಗರಬಗರ ಕೆಲಸ. ಹೆಣ ಹೋಗೋದು ಕಟ್ಟಿಗೆ ಹೋಗ್ಬೋದು. ಯಾಕ್ರಿ? ಹೆಣ ಹೋಗೋದು ಕಟ್ಟಿ ರಗಡದವು. ಏನು ಮಾಡುವು? ಅಲ್ಲಿ ಹೋದ್ರೆ ಆಕೈತೇನ? ಅಲ್ಲಿ ಹೋಗಿ ನಡ್ಕೋಪ ನಿನಗೆ ಜ್ಞಾನೋದಯ ಆಕೈತಿ ಅಂತ ಯಾ ಶ್ರುತಿ ಏನಾರು ಹೇಳ್ತೈತೇನ? ಶ್ರುತಿ ಏನು ಹೇಳ್ತೈತಿ? ಹೆಣ ಹೋಗೋದು ಕಟ್ಟಿಗೆ ನಡ್ಕೋ, ನಿನಗೆ ಬುದ್ಧಿ ಸಮ ಆಕೈತಿ ಅಂತ ಹೇಳಿ. ಅವ್ರು ಹೇಳಿದ ವಿಚಾರಗಳನ್ನು ಮನಮುಟ್ಟಿ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು, ನಿನಗೂ ಆ ಸಮಸ್ಥಿತಿ ಅನುಭವ ಬರ್ತೈತಿ. ನಿರಂತರ ಅಭ್ಯಾಸ ಮಾಡಿದಾಗ ಬರ್ತೈತಿ ನಮಗೆ ಸಮಾಧಿ. ಹಗಲಿರುಳೆನ್ನದೇ ಎಡೆಬಿಡದೆ ತನ್ನನ್ನು ತಾನು ಎಡೆಬಿಡದೆ ಅಭ್ಯಾಸ ಮಾಡವು. ತನ್ನ ತಾನು ಎಡೆಬಿಡದೆ ಆರೆಯಲು ಅರಿಯದಾತನಿಗೆ ಪಡೆಯುವುದಾಗದು ನಿಜ ಸುಖವಂತ. ಹಗಲಿರುಳೆನ್ನದೇ ಅದ ವಿಚಾರದಾಗ ಮುಗಿತು. ಅದ ಉದ್ಯೋಗ, ಮತ್ತೊಂದು ಏನೂ ಮಾಡೋದು ನಾವು. ಅದರ ಹೊರತು ಇನ್ನೊಂದನ್ನು ಏನೂ ಮಾಡೋದಿಲ್ಲ ಅವನ ಸಾಧು ಅಂತ. ಸ್ವರೂಪಾನುಸಂಧಾನದ ಹೊರತು ಯಾವ ಕಾರ್ಯವನ್ನು ಅವ ಮಾಡ್ಲಿಕ್ಕೆ ಹೋಗುದಿಲ್ಲ. ಆತ್ಮಚಿಂತನೆಯನ್ನು ಬಿಟ್ಟು ಅನ್ಯ ಚಿಂತನೆಯನ್ನು ಮಾಡ್ಲಿಕ್ಕೆ ಹೋಗುದಿಲ್ಲ. ನಿಜವಾದ ಸಾಧಕ ಇದ್ದವ. ಏನು ನಾವು ಬರೀ ಎಲ್ಲ ಇರಲೇ ಅಂತ, ಅದು ಇರಲೇ ಇದು ಇರಲಿ, ಒಂದು ಬಿಟ್ಟಾಗ ಒಂದಾಗಿ ಬರ್ತೈತಿ. ಎಲ್ಲ ಕಟ್ಕೊಂಡ ನಾವು ಸಮಾಧಿ ಹೊಂತೇನೆ ಸಾಧ್ಯ ಇಲ್ಲ. ಎಲ್ಲ ಕೈ ಬಿಟ್ಟಾಗ ಹೊಂದಾಗಿ ಬರ್ತೈತಿ. ಇದನ್ನು ತಗೊಂಡು ಹೊಂದಕ್ಕಾಗೋದಿಲ್ಲ. ಜಗತ್ತಿನ ಭಾವ ಇಟ್ಕೊಂಡು ನಾವು ನಮ್ಮ ನಿಜದ ಎಚ್ಚರಿಕೆಯನ್ನು ಹೊಂದಕ್ಕಾಗೋದಿಲ್ಲ. ಜಗತ್ತಿನ ಭಾವನೆಯನ್ನೆಲ್ಲ ಕೈ ಬಿಟ್ಟಾಗ ಹೊಂದಕ್ಕೆ ಬರ್ತದೆ. ಜಗತ್ತು ಮರೆತ, ಜಗತ್ತಿನ ಸುಖವನ್ನು ಮರೆತ ಯೋಗ್ಯ ಆದ ಅಂತ. ಯೋಗ ಅಂದ್ರೆ ಸುಖದೊಡನೆ ಸಮರಸ ಆಗುವುದಕ್ಕೆ ಯೋಗ ಅಂತ. ಮನಸ್ಸಿನಾಗ ಹಿಡಿದದ್ದನ್ನೆಲ್ಲ ಕೈ ಬಿಟ್ಟಾಗ ಅವಾಗ ತುಂಬಿಕೊಂಡದ್ದೆಲ್ಲ ಖಾಲಿ ಮಾಡಿದಾಗ ಮನಸ್ಸಿನ ಹರಿದಾಟ ನಿಲ್ತೈತಿ. ವಾಸನಾ ತ್ಯಾಗ ಮಾಡಿದಾಗ ಮನಸ್ಸು ಆನಂದ ಭಾವದಲ್ಲಿ ನಿಲ್ತೈತಿ. ವಾಸನಾ ನಾಶ ಆಗದ ಹೊರತು ಮನಸ್ಸು ನಿಲ್ಲಿಸ್ಲಿಕ್ಕೆ ಆಗುದು. ಮನಸ್ಸು ನಿಶ್ಚಲ ಆಗ್ಬೇಕಂದ್ರೆ ಪೂರ್ಣ ವಾಸನೆಗಳು, ಭೋಗ ವಾಸನೆಗಳು ಕ್ಷಯ ಆಗ್ಬೇಕು, ನಾಶ ಆಗ್ಬೇಕು ನೋಡ್ರಿ. ಅದಕ್ಕೆ ಮೋಕ್ಷ ಅಂತಾರೆ. ವಾಸನಾ ಕ್ಷಯಕ್ಕನ ಮೋಕ್ಷ ಅಥವಾ ಮುಕ್ತಿ ಅಂತ ಕರೀತಾರೆ. ಅವು ಸುಪ್ತ ರೀತಿ ಒಳಗಿರ್ತಾವ. ವಾಸನ ಗೊತ್ತಾಗದಂಗೆ ಬಂದು ನಮ್ಮನ್ನು ಮುಗುಳ್ಯಾಕ ಕೈ ಹಾಕಿ ಬಿಡ್ತಾವ. ನೀ ಬೇಕಾದಂಗೆ ನೀ ಶಾಸ್ತ್ರ ಹೇಳು, ಕೇಳು. ಎಲ್ಲೋ ಒಬ್ಬ ಕೋಟಿ ಕೋಟಿ ಜನಗಳಲ್ಲಿ ಒಬ್ಬ ವಾಸನ ನಾಶ ಮಾಡಿಕೊಂಡು ಆ ಸ್ಥಿತಿಯ ಅನುಭವ ಮಾಡ್ಕೊಳ್ಳೋದು. ಅದಕ್ಕಾಗಿ ಪ್ರಯತ್ನ ಮಾಡೋರು ಎಲ್ಲೋ ಒಬ್ಬರು ವಾಸನ ನಾಶ ಮಾಡ್ಕೊಳ್ಳಿ ಪ್ರಯತ್ನ ಮಾಡೋರು ಎಲ್ಲಿದೆ? ನಾವು ವಾಸನೆಗಳನ್ನು ಮತ್ತಟ್ಟು ಗಟ್ಟಿ ಮಾಡ್ಕೊಳ್ಳೋ ಇಂದ್ರಿಯಗಳ ವ್ಯಾಪಾರನ ಮಾಡಾಕತ್ತೀವಿ. ಅಧ್ಯಾತ್ಮದ ಹೆಸರಿನ ಮ್ಯಾಗ ಮನೋ ನಿಗ್ರಹ, ಇಂದ್ರಿಯ ನಿಗ್ರಹ ಮಾಡ್ಕೋಬೇಕಾದ್ರೆ ಅವುಗಳ ಪ್ರಚೋದನೆ ಮಾಡ್ಕೊಂತ ಕುಂತ್ರಾಕವಳು. ಕಣ್ಣಿನ ರೂಪ, ಕಿವಿ ಗಾಯನ, ನಾಲಿಗೆ ರುಚಿ ಭಾರಿ ಐತಿಪ್ಪ. ಇದು ಇಂದ್ರಿಯಗಳ ಬಂದ್ ಮಾಡೋದನ್ನೆಲ್ಲ. ಮನೋವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಅಳದಾಗ ನಿನ್ನಲ್ಲೇ ನಿನಗೆ ಅನುಭವ ಬರ್ತೈತಿ. ಬೇಕಾಗಿಲ್ಲ ಇವೆಲ್ಲ. ಯಾವ ಭೋಗ, ವಿಷಯೇಂದ್ರ ಸಂಪರ್ಕ, ಭೋಗ ಸಂಬಂಧ ಇಲ್ಲೇ ನಾವು ಅನುಭವ ಮಾಡ್ಕೊಳ್ಳಿಕ್ಕೆ ಬರುವಂಥದ್ದು. ಭೋಗಂಗಳ ಮೀಳಿಲ್ಲದೆ ಸವಿಯುವಂಥ ಸವಿ ಅದ ನಿನ್ನ ಸ್ವರೂಪ ಆನಂದ. ಅದಕ್ಕೆ ಬ್ರಹ್ಮ ಆನಂದ ಅಂತಾರೆ. ಶಾಶ್ವತವಾಗಿ ನಾವು ಆ ಅನುಭವ, ಸುಖದ ಅನುಭವದೊಳಗೆ ಇರ್ಬೇಕು ಅನ್ನೋಂಗಿದ್ರೆ ಈ ಇಂದ್ರಿಯಗಳಿಗೆ, ಮನಸ್ಸಿಗೆ ಗೋಚರ ಆಗುವುದೆಲ್ಲ ಇದು ಅನಿತ್ಯತೆ, ಇದು ದುಃಖ ರೂಪಿ ಅದು ಅನ್ನೋದು ತಿಳಿಬೇಕು. ವಿಷಯೇಂದ್ರ ಸಂಪರ್ಕ, ಭೋಗ ಎಲ್ಲ ನಮಗೆ ದುಃಖ ಕೊಡ್ತೈತೆ ಅನ್ನೋ ತಿಳುವಳಿಕೆ ನಮ್ಮಲ್ಲಿ ಜಾಗೃತ ಆಗ್ಬೇಕಲ್ಲ. ಅವಾಗ ನಿಜವನ್ನು ತಿಳ್ಕೊಳ್ಳಿಕ್ಕೆ ಬರ್ತೈತೆ. ಅವ ಅಧಿಕಾರಿ. ಇದಕ್ಕೆ ವಿಷಯ ದೋಷ ದರ್ಶನ ಮಾಡಿಕೊಂಡು ವೈರಾಗ್ಯವನ್ನು ಹೊಂದಿದವ ಇದಕ್ಕೆ ಅಧಿಕಾರಿ ಅಂತ. ನಾವೆಲ್ಲ ಅಧಿಕಾರಿಗಳಿಲ್ಲ. ಒಳಗೆ ವಿಷಯದ ಆಶೆ ಐತಿ. ಹೇಳುವತ್ನ್ಯಾಗ ಸುಮ್ಮನೆ ಕೊಂಡಿರ್ತೈತಿ. ಬಿಟ್ಟು ಕೂಡಲೇ ಹಂಗೆ ಹಣಿಕೆ ಆಗ್ತೈತಿ, ಅವನಿಸ್ತೈತಿ.
ಯಾವಾಗ ಅದನ್ನು ಹೊಂದೇನೋ ಪಡೆದೇನೋ ಅಂತ ಬಿಡ್ತೀಯಪ್ಪ. ಎಲ್ಲ ವಿಷಯ ವಸ್ತುಗಳಲ್ಲಿ ಓಡಾಡ್ತೈತಿ ಮನಸ್ಸದು, ಸಿಕ್ಕಿತೋ ಸಿಗಾಕಿಲ್ಲೋ ಅಂತ. ಮ್ಯಾಗಿನ ಮಾತಿಗೆ ಅಷ್ಟೇ ಹೇಳುವಾಗ ವೈರಾಗ್ಯ, ಯಾಕ್ರಿ ಶಾಸ್ತ್ರ ವೈರಾಗ್ಯ ಎಲ್ಲರಿಗೂ ಬರ್ತೈತಿ. ಆ ಬಿಟ್ಟಾಗ ಒಳಗದ ಅಭ್ಯಾಸ ನಡಿಬೇಕಲ್ಲ. ಇದ್ರಾಗ ಏನೂ ಇಲ್ಲ, ಇದ್ರ ಇಚ್ಛಾ ಮಾಡೋದು ತಪ್ಪದ. ಜನ್ಮ ಜನ್ಮ ಅಂತ ತಿರುಗಬೇಕಾಗತಿ ಈ ಆಶಯದ ಮೂಲಕ. ಇದನ್ನ ಹೆಂಗೆ ಸರ್ಕೋಬೇಕು? ತೊರೆ ವಿಷಯವನ್ನು ತೊರೆದು ನಿರ್ವಿಷಯದೊಳು ಕರೆಗೊಂಡು ನಿಲೆ ನೀನೇ ಸುಖಿಯಪ್ಪೆ ಅಂತ ಅನುಭವಗಳು ಹೇಳಿದ್ದು ಮರ್ತು ಬಿಡ್ತೇವೆ ಅದನ್ನು. ಮತ್ತು ವಿಷಯಗಳ ಅದದ್ದ ವ್ಯವಸ್ಥೆ ಮಾಡಾಕತ್ತೆ. ವಿಷಯಗಳ ಸಂಗ್ರಹ, ವಿಷಯ ಭೋಗ, ಅದ ಜೀವನ ಅಂತ ತಿಳ್ಕೊಂಡೆ ನಾವು. ಅವು ಇಲ್ಲೂಲೇ ನಮಗೆ ಇರಾಕ್ ಬರ್ತತಿಲ್ಲ. ಯಾವ ಮಹಾತ್ಮ ವಿಷಯಗಳ ಸಂಬಂಧ ಪಡ್ಕೊಂಡ್ರಿ ಹೇಳ್ರಿ? ಅದರಿಂದ ಹಿಂದಕ್ಕೆ ಸರ್ಕೊಂಡಿಲ್ಲ. ವಿಷಯದಿಂದ ಎಷ್ಟೆಷ್ಟು ನೀ ಹಿಂದಕ್ಕೆ ಸರ್ಕೋತಿ ಅಷ್ಟಷ್ಟು ನಿನಗೆ ಹಿತ ಅದ. ಎಷ್ಟೆಷ್ಟು ಅದರೊಳಗೆ ಆ ಸಮೃದ್ಧಿಯನ್ನು ಹೊಂತಿ ಮುಂದುವರಿತೇನೆ ಅಂತೀಯಲ್ಲ, ಅಸಮಾಧಾನ ಹೊಂತೀನಿ ಅಂತ ನೋಡ್ರಿ. ಮುಂದುವರಿದ ಅಭಿವೃದ್ಧಿ ಎಷ್ಟು ಹೊಂದೇವು ಭೌತಿಕ ವ್ಯವಹಾರದೊಳಗೆ. ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಂತೀರಲ್ಲ, ಅವು ಯಾವ ರೀತಿ ಹೃದಯ ಸಂತಾಪವನ್ನು ವ್ಯಕ್ತಪಡಿಸ್ತಾವೆ ನೋಡ್ಕೋರಿ. ನೆಮ್ಮದಿ ಅನ್ನೋದನ್ನೇ ಇಲ್ಲ. ಎಲ್ಲ ಇತ್ತಲ್ಲ, ಇಲ್ಲಿ ಯಾಕೆ ಬಂದಿ ಹಂಗಾರಂದ್ರೆ? ಇಲ್ಲಿ ಯಾಕೆ ಆರಾಮ್ ಅನಿಸ್ತೈತಿ ಬಂದೇನೆ ಅಂತ. ಎಲ್ಲ ಥರದ ಸುಖ ಸುಪ್ಪತ್ತಿಗಿತ್ತಲ್ಲ, ಇಲ್ಲೆಲ್ಲ ಫ್ಯಾನು, ಫ್ರಿಜ್, TV ಎಲ್ಲ ನಮೂನಿ ಇತ್ತು ಮನೆಯಾಗ. ಇಲ್ಲಿ ಯಾಕೆ ಬಂದಿ ಅಂದ್ರೆ ಇಲ್ಲಿ ಸಮಾಧಾನ ಆಕೈತಿ ನೋಡಿ. ಏನು ಇಲ್ಲಿ ಅದ್ರಲ್ಲಿ ನೋಡೋದಿಲ್ಲ, ಕೇಳೋದಿಲ್ಲ, ಮೂಸಿ ನೋಡೋದಿಲ್ಲ, ಮುಟ್ಟೋದಿಲ್ಲ, ಯಾವುದೇ ಇಂದ್ರಿಯ ಸಂಪರ್ಕ ಹೋಗೋದಿಲ್ಲ ಇಲ್ಲಿ. ಅಲ್ಲಿ ಎಲ್ಲ ಐತೆಲ್ಲ. ಯಾಕೆ ಆರಾಮಿಲ್ಲ ಅಂದ್ರೆ ಅದನ್ನು ಅವಲಂಬಿಸ್ಕೊಂಡು ಅದಿಲ್ಲ ಅಂತ. ಬಾಹ್ಯ ಜಗತ್ತಿನ ಯಾವ ವಿಷಯ ವಸ್ತುಗಳನ್ನು ಅವಲಂಬಿಸ್ಕೊಂಡು ಆರಾಮಿಲ್ಲ. ಈ ತಿಳುವಳಿಕೆ ನಮಗೆ ಗಟ್ಟಿ ಆದಾಗ ಅದರ ಮ್ಯಾಗಿನ ವ್ಯಾಮೋಹ ಹೋಗ್ತೈತಿ. ಇಂಥಲ್ಲೇ ಐತಿ, ನನ್ನಲ್ಲೇ ಐತಿ ಆರಾಮ, ನನ್ನ ಬಿಟ್ಟು ಆರಾಮಿಲ್ಲ ಯಾವ ವಿಷಯ ವಸ್ತುಗಳಲ್ಲಿ ಇಲ್ಲ. ಭ್ರಮ ಆಗೈತಿ ನಿನಗೆ, ಅದ್ರಾಗ ಅನ್ಯವಾಗಿ ಐತಿ ಅಂದಿದ್ರು. ಅನ್ಯದ್ರಾಗ ನಿನ್ನ ಬಿಟ್ಟು ಎಲ್ಲಿ ಸಿಗೋದಿಲ್ಲ. ತನ್ನನೇ ಪರವೆಂದು ಬಗೆಯುವುದಲ್ಲದೆ ಬೇರೆ ಭಿನ್ನ ಬಿಟ್ಟರಸಲು ಏನುಂಟು ಕಾಣಿಸಲು ಬರಿದೆ. ಈ ಯಾವ ಪುಣ್ಯಾತ್ಮ ಒಳಿತೈತಿ ನಾನಾ ಅದೇನು ಅನ್ನೋದು. ನನ್ನ ಬಗ್ಗೆ ನನಗೆ ಗೊತ್ತಿಲ್ಲದಕ್ಕೆ ಅನ್ಯತ್ರ ಹುಡುಕಾಕತಿ, ತೇಗ್ತಿ ಕೆಲಸ ಇಲ್ಲದಲ್ಲಿ ಹುಡುಕ್ತಿಯಲ್ಲ. ನಿನ್ನೊಳಗೈತಿ ನಿನಗೆ ಬೇಕಾದದ್ದು. ಅದನ್ನು ಅನುಭವದಿಂದ ನೋಡು. ಇಂದ್ರಿಯಗಳ ಮುಖಾಂತರ ನೋಡಾಕೊಂಟಾನ. ಯಾವ ಇಂದ್ರಿಯಗಳಿಗೂ ಅದು ಗೋಚರ ಆಗೋದಿಲ್ಲ. ವ್ಯರ್ಥ ನೀ ಕಾಲಹರಣ ಮಾಡ್ಲಿಕ್ಕೆ. ನಿರರ್ಥಕ ಶ್ರಮ. ಇಂದ್ರಿಯಗಳ ಮುಖಾಂತರ ಸುಖ ಹುಡುಕು ಪ್ರಯತ್ನ ಏನದ ಗುಡ್ಡಕ್ಕಲ್ಲು ಹೊತ್ತಂಗ ಅಂತ ಹೇಳ್ಯಾರಲ್ಲ. ವ್ಯರ್ಥ ಶ್ರಮ ಪಡ್ಲಿಕ್ಕತ್ತಿಯಲ್ಲೋ ನೀನು. ಇನ್ನು ಮ್ಯಾಗರ ಎಚ್ಚರ ಆಗದ. ನಿನ್ನೊಳಗಿದ್ದದ್ದನ್ನ ನೀನು ನೋಡ್ಕೋಬೇಕಾತಂದ್ರೆ ಅನ್ಯದರಾಗ ಹಣಿಕೆ ಹಾಕೋದು ಕೈ ಬಿಡು. ಹೊರಮುಖ ವೃತ್ತಿ ಎಲ್ಲ ಬಂದಾವಾಗ ನೋಡು, ಒಳಮುಖ ಆಗ್ಬೇಕು, ಅಂತರ್ಮುಖಿ ಆಗ್ಬೇಕು ನಾವು. ಎಷ್ಟೆಷ್ಟು ನೀವು ಒಳಗೆ ಸೇರ್ತಿ ಅಷ್ಟಷ್ಟು ನಿನಗೆ ಹಿತ ಅದ. ಅಂತರಂಗದಲ್ಲಿ ಅನುಭವ ಬರೋದು ಬಹಿರಂಗಕ್ಕವಾದ ಎಲ್ಲಿ ಬರ್ಬೇಕು ನಾವು. ಯುವಂತ ಸುಖೋ ಅಂತರ ಆರಾಮ್ ಅಂತರ್ಜ್ಯೋತಿರೇವಯ ಸಹಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋ ಅಧಿಗಚ್ಚತಿ ಅಂತ ಹೇಳಿ ಸುಖರೂಪಾದಂಥ ಇರು ಅಂತರಂಗದಲ್ಲಿ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತದೆ. ನಾವು ಬಹಿರ್ಮುಖ ವೃತ್ತಿಗೆ ಯಾವ ಇಂದ್ರಿಯಗಳಿಗೆ ಮನಸ್ಸಿಗೆ ಅದು ಗೋಚರ ಆಗೋದಿಲ್ಲ. ಅವು ಅಸಮರ್ಥದವ ಅದನ್ನು ತಿಳ್ಕೊಳಕ್ಕೆ. ವಾಂಗ್ ಮನಸ್ಸಿಗೆ ಗೋಚರವಾದದ್ದು. ಹಂಗಾರೆ ಎಲ್ಲರೂ ಹೊಂದಿಬಿಡ್ತಿದ್ರು. ಯಾಕ್ರಿ ಕಣ್ಣಿಗೆ ಕಂಡದ್ದು ಮನಸ್ಸಿಗೆ ಭಾಸವಾದದ್ದು ಏನೇನೋ ಮಾಡ್ಕೊಂತ ಸುಖದಿಂದ ಇರಬೇಕಾಗಿತ್ತು. ಬ್ಯಾಸರಾತೆ ಅಂತ ಅವನು ಬಿಟ್ಟುಕೊಟ್ಟೆ ನಿದ್ದೆಗೆ ಯಾಕೆ ಬರ್ತೀವಿ? ಹಂಗಾರೆ ನಿತ್ಯಾಗಿವಿ ಅಲ್ಲ, ಇಲ್ಲ ಕೇಳೂ ಇಲ್ಲ, ನೋಡೂ ಇಲ್ಲ, ಮೋಸ ನೋಡೂ ಇಲ್ಲ, ಮುಟ್ಟೂ ಇಲ್ಲ, ಏನೂ ಇಲ್ಲಲ್ಲ. ಯಾವ ವಿಷಯಗಳ ಸಂಪರ್ಕ ಭೋಗವೂ ಇಲ್ಲದಾಗ ನಮಗೆ ಅನುಭವ ಬರ್ತೈತೆ ಆನಂದ. ನೋಡು, ಇದನ್ನ ಅನುಭವದಿಂದ ನೋಡ್ಕೊಂತ. ಅನುಭವದಿಂದ ನೋಡ್ಕೊಳ್ಳೋ ಇಂದ್ರಿಯಗಳ ವ್ಯಾಪಾರ ಎದಕ್ಕೆ ಬೇಕಾಗ್ಯಾವ? ನಿದ್ರೆ ನಿತ್ಯ ತಾತ್ಪೂರ್ತಿಕ ಸುಖ ಹೊಂದಬೇಕಾದ್ರೆ ಯಾವ ಇಂದ್ರಿಯಗಳು ಬೇಕಾಗಿಲ್ಲ. ಕಣ್ಣು ಬೇಕಾಗಿಲ್ಲ, ಕಿವಿನೂ ಬೇಕಾಗಿಲ್ಲ, ಮೂಗು, ಚರ್ಮ, ಯಾವ ಇಂದ್ರಿಯಗಳು ಬೇಕಾಗಿಲ್ಲ ನಿನಗೆ. ಇಂದ್ರಿಯಗಳ ಮುಖಾಂತರ ಕಂಡಿನ ನಿದ್ದೆಯೊಳಗೆ ಆರಾಮಿದ್ದೆ ಅಂತ ಹೆಂಗೆ ಗೊತ್ತಾಗ್ತೀನಿ? ಕಣ್ಣು ಕಿಸೋದು ನೋಡಿದೆ, ನಾಲಿಗೆ ನೇಕಿ ನೋಡಿದೆ, ಮೂಸಿ ನೋಡಿದೆ, ಮುಟ್ಟಿ ನೋಡಿದೆ, ಏನು ಮಾಡಿ ನೋಡಿದ್ದು ಗೊತ್ತಾಯ್ತು ನಿನಗಂದ್ರೆ ಯಾವ ಇಂದ್ರಿಯಗಳ ಮುಖಾಂತರ ಗೊತ್ತಾಗ್ತಿ? ಅನುಭವದಿಂದ ಹೇಳ್ತಿ ಅದನ್ನು.
ಅದಿಲ್ಲ, ಇಲ್ಲಿ ಅನುಭವನ ಇದಕ್ಕೆ ಸಾಧನ. ಅನುಭವದಿಂದ ನೋಡಲೇ ಜೀವನೇ ನೀನೇ ಮುಕ್ತನು. ನಾವು ಇಂದ್ರಿಯಗಳ ಮುಖಾಂತರ ನೋಡಿಕೊಂಡೆ. ಇಂದ್ರಿಯಗಳ ಮುಖಾಂತರ ತೋರುವುದೆಲ್ಲ ಅದು ತೋರಿಕೆ, ಅದು ಅಸ್ತಿತ್ವ ಇಲ್ಲದ್ದು, ಇರುವಿಕಿಲ್ಲ ಅದಕ್ಕೆ. ಅದು ಸುಖರೂಪ ಅಲ್ಲ. ತೋರಿಡುವುದು ಅದು ಸುಖರೂಪ ಅಲ್ಲ. ಇಂದ್ರಿಯಗಳಿಗೆಲ್ಲ ತೋರಿಡುವುದು ಗೋಚರಕತೆ. ತೋರದೆ ಅಡಗದೆ ಇದ್ದಂಥ ಸುಖರೂಪವಾದಂಥ ಇರುವಿನ ಅನುಭವ ಗೋಚರಕತೆ. ಎಲ್ಲ ಇಂದ್ರಿಯಗಳ ವ್ಯಾಪಾರ ಬಿಟ್ಟು ಮನೋವ್ಯಾಪಾರಗಳನ್ನು ಅಳೆದಾಗ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತದೆ. ಯಾರಿಗಾದರೂ ಅಭ್ಯಾಸ ಮಾಡಿ ಖಾತ್ರಿ ಮಾಡಿಕೊಂಡಾಗ ಉಳಿತೈತಿ. ಅಭ್ಯಾಸ ಕೂಡಬೇಕಲ್ಲ. ಆ ಯುಕ್ತಿಗಳನ್ನು ಶ್ರವಣ ಮಾಡಿದ ಕೇಳಿದಂಥ ಯುಕ್ತಿಗಳನ್ನು ಮನನ ಮಾಡ್ಕೋತ ಕೂತಾಗ ಇದು ಹೊಳಿತೈತಿ. ಏನು ಶ್ರದ್ಧೆಯಿಂದ ಕೇಳಿದ್ದನ್ನು ಮನನ ಮಾಡ್ಕೊಂತ ಕೂತು ಅಂದಾಗ ನಮಗೆ ಇದು ಒಮ್ಮೆ ಹೊಳಿದೈತೆ. ನಿರಂತರ ಬಿಟ್ಟು ಬಿಡದೆ ಅಭ್ಯಾಸ ನಡಿಬೇಕಿತ್ತು. ಒಂದು ಹೊತ್ತ ಊಟ ತಪ್ಪಿದ್ರೂ ಚಿಂತಿಲ್ಲ, ಇದು ಅಭ್ಯಾಸ ನಡಿಬೇಕು. ಆಂತರಿಕವಾಗಿ ನಿಮ್ಮ ನಿಜದ ನೆನಪು ಮಾಡ್ಕೋ. ಎಚ್ಚರ ಆದ ಕೂಡಲೇ ನೆನೆಯುವುದು ಅನುದಿನ ಅಂತ ಹೇಳ್ಯಾರ. ಅದಕ್ಕೆ ಹೇಳ್ಯಾರ, ಉದಯ ಕಾಲದ ಎಚ್ಚರಿಕೆಗಳು ವಿನುತ ಗುರುಮೂರ್ತಿಯನ್ನು. ಅಂತಹ ಶ್ರೇಷ್ಠವಾದಂಥ ಅನುಭವಿಗಳ ಗುರುಮೂರ್ತಿ ಅಂದರೆ ಬಹಿರ್ಮುಖ, ಹೊರಗಿಂದಲ್ಲ, ಶರೀರದ ಅಲ್ಲ. ಗುರು ಅಂದರೆ ವ್ಯಾಪಕವಾದಂಥ ಚೈತನ್ಯ, ಅರು. ಇದನ್ನು ಸರಿಯಾಗಿ ಅರ್ಥದ ಮರ್ಮ ತಿಳುಲೆ. ಗುರು ಅನುಕೂಲೆ ಸ್ಥೂಲ ಇದು ಶರೀರ ನೋಡ್ಕೊಂತ ಕುಂದ್ರೋದಲ್ಲ. ಶರೀರ ನೋಡಿದ್ರೆ ಶರೀರ ಇರ್ತೈತಿ. ಶರೀರ ನೋಡೋದ್ರಿಂದ ಏನಿರ್ತೈತಿ? ಶರೀರ ಇರ್ತೈತಿ, ಆ ನಾಮರೂಪ ಇರ್ತಾವೆ. ನಿನಗೆ ಬೇಕಾದದ್ದು ಆರಾಮ ಬೇಕಾಗೈತಿ. ಆರಾಮಿನ ಕಡೆ ಯಾವಾಗಲೂ ಯಾವುದೈತಿ, ಎಲ್ಲವನ್ನು ಯಾವ್ದು ಅರಿತೈತಿ ಅದು ಗುರು ಸ್ವರೂಪ, ಅದ ಸುಖ ಸ್ವರೂಪ. ಅದು ಬೇರೆ, ನೀ ಬೇರೆ ಅಂತ ನೀ ತಿಳ್ಕೊಂಡು ಕೂತಿ. ನಿನ್ನ ಲಕ್ಷಣಗಳು ಏನದಾವ, ಆ ಗುರುವಿನ ಲಕ್ಷಣಗಳು ಏನದಾವ ನಿನ್ನಲ್ಲಿ, ಅವು ಅದಾವ. ನೀನು ಮರ್ತಿ. ಅದನ್ನು ಮರೆತು ಕೂತ್ರೆ ಯಾರು ಏನು ಮಾಡೋದು ಅಂತ. ಅರಿವು ಯಾರಲ್ಲಿಲ್ಲ, ಅರಿವು ಯಾರಲ್ಲ. ಯಾವಾಗಲೂ ಇದ್ದ ವಸ್ತು ನೀನು, ಯಾವಾಗಲೂ ಇರುವಂಥದ್ದು ಸುಖರೂಪವಾದಂಥದ್ದು, ಅದು ಗುರು ಸ್ವರೂಪ. ಅದನ್ನು ನೆನೆಯ. ಎಚ್ಚರ ಆದ ಕೂಡಲೇ ನೆನೆಯುವುದು ಅನುದಿನ ಹೃದಯ ಕಾಲದ ಎಚ್ಚರಿಕೆಗಳು ವಿನತ ಗುರುಮೂರ್ತಿಯನು. ಉಮೇಶನಂಗ್ರಿಯನು. ಉಮೇ ಅಂದರೆ ಮಾಯೆಗೆಲ್ಲ ಆಧಾರವಾಗಿರ್ತಕ್ಕಂಥ ಯಾವುದೈತಿ ಅದ ನಿನ್ನ ಉಮೇ ಈಶ. ಹೌದಿಲ್ಲ, ಈ ಜಗತ್ತಿಗೆ ಆಧಾರವಾಗಿರ್ತಕ್ಕಂಥದ್ದು ಉಮೇಶ ಅಂದ್ರೆ ಇದೆ. ತೋರಿಕೆಗೆ ಆಧಾರವಾದದ್ದು ಇರುವಿಕೆ. ಉಮೇಶನ ಅಂಗ್ರಿ ಅಂದ್ರೆ ನಾಶ ಆಗಲಿದ್ದದ್ದು. ನಗ್ರೀತಿ ಐತಿ ಅಂಗ್ರಿ, ಎಂದೂ ಕೆಡಲಾರ್ದಂಥದ್ದು, ಅದು ವಿಕಾರ ಆಗಲಿದ್ದಂಥದ್ದು. ಉಮೇಶನ ಅಂಗ್ರಿಯನು. ಬಳಿಕ ತನ್ನನ್ನು ನೇಮಕವಾಗಿ ಮನುಜ ನಿನಗಹುದು ಮುಕುತಿ. ಬಿಟ್ಟು ಬಿಡದೆ ಅದನ್ನು ನಾವು ಅಭ್ಯಾಸ ಅನ್ನೋದಿನ ಒಡೆವೇರೆಯದೆ ಬಿಟ್ಟು ಬಿಡದೆ ನಾವು ಇದನ್ನು ಕೈಕೋಬೇಕು. ಅಂದ್ರೆ ಏನಾರ ಈ ಸಂಸ್ಕಾರ ಉಳಿತೈತೆ ನಮಗೆ. ಏನು ನಿನ್ನ ನಿಜದ ಕಡೆ ಲಕ್ ಕೊಟ್ಟಾಗ ನಿನಗೆ ನೆಮ್ಮದಿ ನೋಡು. ನಿನ್ನ ಮರೆತಾಗ ನಿನಗೆ ದುಃಖ ಯಾಕಾಗೈತಿ ಅಂತ ನಮ್ಗೆ, ನಮ್ಮನ್ನು ನಾವು ಮರ್ತೇವಿ. ನಾವು ಮರೆತು ನಾವು ಅಲ್ಲದನ್ನು ನಾವು ಅಂತ ತಿಳ್ಕೊಂಡು ವ್ಯವಹಾರ ಮಾಡಬೇಕು ತಪ್ಪು ತಿಳುವಳಿಕೆಯಿಂದ. ಅದಕ್ಕೆ ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊಂಡು ನೀನು ಯಾರು, ನಿನ್ನ ನಿಜ ಸ್ವರೂಪಿಯನ್ನು ತಿಳ್ಕೊಂಡು ಉಳ್ಕೊಳ್ಳೋ ಪ್ರಯತ್ನವನ್ನು ಮಾಡು. ಒಳಗೆ ಆಂತರಿಕವಾಗಿ ಅಭ್ಯಾಸ ಎಡೆಬಿಡದೆ ಮಾಡ್ಕೊತ ಇದ್ರೆ ಏನಾರು ಹೊಳಿತೈತಿ ನೋಡ್ರಿ. ಏನು ಹಗಲಿರುಳೆನ್ನದೆ ಪರಿಭಾವಿಸುತ್ತೀರಿ ಅಂದ್ರೆ ಉತ್ಕಟ ಇಚ್ಛಾ ಇದ್ರೆ ಬರ್ತೈತ್ರಿ. ಇದೆ ಉತ್ಕಟ ಇಚ್ಛಾ ಇಲ್ಲ, ಜುಲುಮಿಗೆ ಅದು ಆದ ಕೆಲಸ. ಒತ್ತಾಯ ಮಾಡಿ ಅದು ಮಾಡೋದಲ್ಲ. ಅದು ನಮ್ಮ ಮನಸ್ಸ ಅದರ ಅಭ್ಯಾಸದಾಗ ತೊಡಗಿರ ಅನುಭವ ಬರ್ತೈತಿ. ಈ ಲಾಭ ತಗೊಳಕ್ ಬರ್ತೈತಿ ನಮಗೆ. ಇಲ್ಲ ಸುಳ್ಳ ವ್ಯರ್ಥ ಕಾಲ ಕಳಿಸತ್ತು. ಹಿಂಗೆ ಎಷ್ಟೋ ಶರೀರಗಳ ಹಿಂಗೆ ಹೇಳದೆ ಹೋಗ್ಯಾವು. ನಿನಗಿಲ್ಲ ನೆನವು ಹೋಗುತ್ತಿರುವುದು ಕಾಯ ವ್ಯರ್ಥ. ಇದರ ಲಾಭವ ತಿಳಿದವ ಯೋಗಿ ಸಮರ್ಥ. ಎಲ್ಲೋ ಬರು ಪುಣ್ಯಾತ್ಮರು ಇದರ ಲಾಭ ತಗೋಬೇಕು. ನಾನೇ ಆ ಪರಬ್ರಹ್ಮ ಸ್ವರೂಪದಿಂದೇನೆ, ದೇವರ ನಾನಿದ್ದೇನು ತಿಳುವಳಿಕೆ ಮಾಡ್ಕೋದ ಇದ್ರ ಲಾಭ. ನೀ ಯಾರದೇನು ಅಂತ ಜ್ಞಾನ ನಿನಗಾದಾಗ ಲಾಭ. ಉಳ್ಕಿದ್ದು ಏನು ಮಾಡಿದ್ರು ಲಾಭ ಇಲ್ಲ. ಏನು ಆತ್ಮಲಾಭ ತನ್ನೆ ಲಾಭವನ್ನು ವಿದ್ಯತೆ ಅಂದ.
ನೀವು ಯಾವ ಕರ್ಮ ಮಾಡಿದರೂ ಜನ್ಮ ತಾಳಬೇಕಾಗತ್ತೆ. ಕರ್ಮ ಅಂದ್ರೆ ಕಷ್ಟ. ಕರ್ಮವನ್ನು ಮಾಡುವಂಥ ಬಲ್ಲವರು ಯಾರಿಗೂ ಹೇಳೋದಿಲ್ಲ ಅವರು. ಕರ್ಮವನ್ನು ಬೋಧಿಪನೇ ನಿಜ ಗುರು. ಹಂಗೆ ಹೇಳವ ಯಮಕಿಂಕರ ಅವ, ಗುರುವರನವ ನಲ್ತು, ಅವ ಗುರುನ ಅಲ್ಲವ ಏನ್. ತನ್ನನ್ನು ತಾ ತಿಳಿಬೇಕಾತಂದ್ರೆ ಈ ಮೂರು ಅವಸ್ಥೆಗಳನ್ನು ದಾಟಬೇಕಾಗತ್ತೆ. ಏನ್ ಮೂರು ಅವಸ್ಥೆಗಳನ್ನು, ಮೂರು ಶರೀರಗಳನ್ನು ಮೀರಿ ನಿಂತಾಗ ತನ್ನ ಅರಿವು ತನಗತ್ತೆ. ಕನಸು ನೆನಸುಗಳ ದಾಟಿ ಸುಪ್ತಿಯ ಗುಣಸನು ಸಲೆ ಮೀಂಟಿ. ಅದು ಸಹಿತ ಹೋಗ್ಬೇಕು, ನಿದ್ದೆಯನ್ನು ಮೀರ್ಬೇಕಾಗತ್ತೆ, ಗುಡಾಕೇಶ ಆಗ್ಬೇಕಾಗತ್ತೆ. ಸ್ಥೂಲ ಸೂಕ್ಷ್ಮ ಕಾರಣ ಮಹಾಕಾರಣ ಸ್ಥಿತಿ ಒಳಗೆ ನಿಂತಾಗ ಇದರ ಅನುಭವ ನಮಗಕ್ಕೆ. ಅಭ್ಯಾಸ ಮಾಡಿದಾಗ ಬರ್ತೈತಿ. ಅದು ಸಾಮಾನ್ಯ ಜನರಿಗೆ ಅದು ಬರೋದಿಲ್ಲ. ಮಾಹಿತಿ ಮಾಡ್ಕೊಂಡು ಮಾಹಿತಿಗೆ ಅನುಸಾರವಾಗಿ ಅಭ್ಯಾಸ ಕೂಡ್ಬೇಕಲ್ಲ. ಅಭ್ಯಾಸ ಕೂಡಾಕಾದ ಪಾಪ ಕರ್ಮ ವಿಷಯದ ಕಡೆಗೆ ಎಳಿಸ್ತಿರ್ತೈತಿ. ಮುಂದಿನ ಬಲಾದಿ ಸಂಸ್ಕಾರವೇ ಮುಂಬರುವುದರಿಂದ ಎಲ್ಲ ಮಾಹಿತಿ ಮಾಡ್ಕೊಂಡಂದ್ರೆ ಹೊಂದಕ್ಕಾಗೋದಿಲ್ಲ ಅದಕ್ಕೆ. ಯಾಕೆ ಸಂಸ್ಕಾರ ಏನು ಸಂಸ್ಕಾರ ವಾಸನ ಹಂಗೆ ಉಳಿದಿರ್ತಾವೆ. ವಾಸನ ಒಳಗೆ ಹೇಳ್ಕೊಂಡು ನೀನು ಮತ್ತು ಕೆಡ್ತೈತಿ. ಏನು ಸಂಸ್ಕಾರ ಇತ್ತಂದ್ರೆ ಏನು ಬಾಳೆದ ಬಗ್ಗೆ ಹಸನ ಹತ್ತೈತೆ ಅಂದ್ರೆ ಅದನ್ನ ಮಾಡ್ತೈತೆ ಅಂದ್ರೆ ಪಾಪ ಐತೆ ಅಂತ ತಿಳ್ಕೊ. ಅದ್ರ ಕಡೆ ಉದಾಸೀನ ಆಗಕತ್ತೈತೆ ಅಂದ್ರೆ ಅದು ಪುಣ್ಯ ಐತೆ ಅಂತ ತಿಳ್ಕೊಬೇಕಂತ. ಏನು ಲಾಭ ಆಗೈತೆ ನೋಡಿ, ಇಷ್ಟು ದಿನ ಬದುಕಿ ಏನು ಮಾಡಿದೈತಿ, ಇದ್ರ ಬೆಣ್ಣು ಹತ್ತಿ ಏನು ಲಾಭ ಮಾಡ್ಕೊಂಡಿರಿ. ಮೈಯಾಗ ಎಣ್ಣಿದ್ದಾಗ ಒಳ್ಳೆ ಮಜಾ ಅನ್ನಿಸ್ತಿ. ಅದಕ್ಕಂದ್ರೆ ಕಡಿಮೆ ಆಕೈತಿದ ಕೂಡಲೇ ಏನಪ್ಪ ಜೀವನ ಇದು ಅಂತ ಅನ್ಸಾಕತ್ತೈತಿ. ಯಾಕ್ರಿ ಒಳ್ಳೆ ಹರ್ಯಾಡಿದ ಒಳ್ಳೆ ವಯಸ್ಸಿದ್ದಾಗ ಇಂಥ ಜೀವನನ ಇಲ್ಲಪ್ಪ ಅಂತ ಅನಿಸ್ತು. ಈಗ ಶರೀರ ಮುಪ್ಪಾಗಕೈತೆ ಅಂದ್ರೆ ಆಶೆ ಏನು ಮುಪ್ಪಾಗಿಲ್ಲ ಮತ್ತ, ಆದ್ರೆ ಇದು ತಡ್ಕೊಳ್ಳೋ ಶಕ್ತಿ ಉಳಿವಲ್ಲ ನಿಮ್ಗೆ. ಅದಿಲ್ಲ ಹರಿದಮ್ ಇದ್ದಾಗ ಮಾಡಾಗ ಅದಂಗೆ ಆಗಬೇಕೈತೆ. ಆದ್ರೆ ಆಶೆ ಐತೆ ಅಂದ್ರೂ ಮಾಡೋಕ್ಕಾಗ್ಬಾರ್ದು. ತಡ್ಕೊಳ್ಳೋದು ಶರೀರ ತಡಿಬೇಕಲ್ಲ. ಆ ದುಪ್ಪನಿ ತಡೆಯೋಕ್ಕಾಗವಲ್ದು ಈ ಶರೀರಕ್ಕೆ. ಮೊದಲನೇ ಅವಾಗೇನು ಹಾರ್ಯಾಡ್ತಿದ್ದೆ ಮೈಯಾಗ ಬಿಸಿಯಾರಾಗ್ತಿದ್ದಾಗ. ಅದರಿಂದ ಸುಖ ಸಿಗ್ತೇನೆ ಹಂಗಾರೆ ಏನಾಯ್ತು ಕಡೆಗೆ ಪರಿಣಾಮ ಏನಾಯ್ತು ನೋಡ್ಕೊ. ಹಿಂಗೆ ಎಷ್ಟೋ ಜನ್ಮಗಳಲ್ಲಿ ಹುಟ್ಟಿಟ್ಟು ಬಂದು ಪ್ರಯತ್ನ ಮಾಡಿದ್ರು. ಅನ್ಯದರಿಂದ ಸುಖ, ವಿಷಯ ವಸ್ತುಗಳಲ್ಲಿ ಸುಖ ಸಿಗ್ತೈತೆ ಅನ್ನೋ ಹುಚ್ಚು ಪ್ರಯತ್ನ ಮಾಡಾಕೈತಿ. ಎಷ್ಟು ತಲೆಮಾರುಗಳಾದವ್ರಿ ಇದು. ಇದು ಒಂದು ಜನ್ಮದಾಗ ನಿನ್ನ ನಿಜವನ್ನು ನೀ ತಿಳ್ಕೊಂಡು ಮುಕ್ತ. ಈಗ ಮನುಷ್ಯನ ಜನ್ಮಕ್ಕಿದ್ದಾಗ ಏನೋ ಒಂದು ವೇಳೆ ಅಂಥ ಮಾರ್ಗದರ್ಶನ ಅಂತ ಒಂದು ಅನುಕೂಲವಾದಂಥ ಶರೀರ ಒದಗಿ ಬಂದತೆ, ಅದನ್ನ ಲಾಭ ಮಾಡ್ಬೇಕು. ಇದು ಒಳ್ಳೆಯ ಸಮಯ ಇದು ಮನುಷ್ಯನ ಶರೀರ ಮತ್ತು ಇದಕ್ಕೆ ಕಡೆ ಒಲವಾಗುತ್ತಂದ್ರೆ ಇಂಥ ಮತ್ತೆ ಆಕತಿಲು ಬರಸಿಲ್ಲ ನಾವು. ಏನು ಈಗ ಮನುಷ್ಯನ ಶರೀರ ಇದ್ದಾಗ ಎಲ್ಲ ಬಿಟ್ಟು ಮೊದಲು ಇದನ್ನು ಮಾಡ್ಕೊ. ಉಳ್ಕಿದ್ದ ಅದನ್ನು ಮಾಡ್ಕೊತ ಬಂದು ಜನ್ಮ ಜನ್ಮಾಂತರ ಅದರಿಂದ ಏನೂ ಲಾಭ ಇಲ್ಲ. ಇನ್ನೂ ಅದನ್ನು ಮಾಡ್ತಾನೆ ಅಂತೀವಿ. ಮಾಡಿ ಅದ್ರ ಬೆಣ್ಣೆ ಹತ್ತಿರ ನಿರಾಶೆ ಅದಿಲ್ಲ. ಅದರಿಂದ ನಿನಗೆ ಲಾಭ ಏನೂ ಇಲ್ಲ. ನೀನು ಮಾಡೋದ್ರಿಂದ ವ್ಯರ್ಥ ವೇಳೆ ಕಳೆದಂಗೆ. ಅದಕ್ಕೆ ಸರಿಯಾದ ಮಾರ್ಗದ ಹೊಂದಬೇಕಂದ್ರೆ ಉತ್ತಮರ ಒಂದು ಮಾರ್ಗದರ್ಶನ ನಮಗೆ ಬೇಕು. ಯಾವಾಗಲೂ ಅವರ ಸಂಘದಾಗ ಇರೋಕೆ ಕಲಿಬೇಕು ನಾವು. ಹೆಂಗೆ ಅವರ ಆ ಸ್ಥಿತಿಯನ್ನು ಹೊಂದಿದ್ರು. ಹೊರಗೆ ಓಡಾಡ್ತಿತ್ತು ತನ್ನ ಮನಸ್ಸು. ಅವ್ರದ್ದು ಹೊರಗೆ ಓಡಾಡೋದನ್ನೆಲ್ಲ ಬಂದ್ ಮಾಡಿದ್ರು. ಅಂತರ್ಮುಖಿಯಾಗಿ ಅಭ್ಯಾಸ ಮಾಡಿದ್ರು. ಜಗತ್ತಿನ ಆಗು ಹೋಗುಗಳನ್ನೆಲ್ಲ ಮರೆತು ಕೇವಲ ತನ್ನ ಇರುವಿನ ಅನುಸಂಧಾನದಾಗ ತೊಡಗಿದ್ರು. ಅದರಷ್ಟು ಲಾಭ ಮತ್ತೆ ಅದರೊಳಗೂ ಇಲ್ಲ ಅನ್ನೋದು ಅವ್ರು ಕಂಡುಕೊಂಡು ಜಗತ್ತಿನಾಗ ಅದನ್ನು ಮಾಡೇನೆ ಇದನ್ನು ಮಾಡಿ ಏನು ಮಾಡಿದ್ರು ಲಾಭ ಇಲ್ಲ ಅನ್ನೋದು ಹೊಳಿಬೇಕಲ್ಲ. ಶರೀರ ಗುಣಮಟ್ಟ ನೀವು ವಿಚಾರ ಮಾಡಿದ್ರೆ ಹೊಳೆದ್ರೆ ಪುಣ್ಯನಿಂದ ಅಂತಿದ್ರು ಅಜ್ಜವ್ರು. ಹೊಳೆದ್ರೆ ಭಾಳ ತುಳಿದಿಲ್ಲ ಕೆಲಸ ಅತ್ತಾಗಿಂದ. ಮುಮುಕ್ಷತ್ವ ಬಂತಂದ್ರೆ ಅವ ರೆಡಿ ಚಾಲನ ಆಕೈತಿ ಎಲ್ಲ ಬಿಟ್ಟು ಅವಾಗ ಮುಮುಕ್ಷತ್ವ ಬಂತಂದ್ರೆ ಮುಕ್ತಿ ಹೊಂದ್ಬೇಕನ್ನೋ ಇತ್ಕಟ ಇಚ್ಛೆ ಆಯ್ತಂದ್ರೆ ಅದನ್ನ ಯಾರನ್ನೂ ತಡೆಯೋದಿಲ್ಲ.
ಏನು ಬೇಕಾದಾದರೂ ಎಲ್ಲವೂ ಹೋಗಲಿ ಅನ್ನೋ ಭಾವ ಬಂದು, ನಾ ಏನು ಹೋಗವಲ್ಲ, ಏನು ಹೋದರೂ ನಾವು ಹೋಗವಲ್ಲ, ಯಾವಾಗ ಇದ್ದ ವಸ್ತು ನಾನು ಅಂತ. ಈ ಮಹತ್ತರವಾದಂಥ ಜ್ಞಾನ, ಈ ತಿಳುವಳಿಕೆ ನಮಗೆ ಆಗ್ಬೇಕಾತಂದ್ರೆ ಅಂಥವ್ರ ಸಂಗನ ಬೇಕು. ಮಹಾತ್ಮರ ಸಂಘ ಮನಸ್ಸು ಕೊಟ್ಟು ನೀ ಆ ಸಂಘದೊಳಗೆ ಸತ್ಸಂಗದೊಳಗೆ ತೊಡಗಿದ್ರೆ ಈ ಲಾಭ ತಗೊಳಕ್ ಬರ್ತೈತೆ ನಮಗೆ. ಹೆಸರಿಗಿನ ಸತ್ಸಂಗ, ಒಳಗೆಲ್ಲ ವಿಷಯ ಬಿಡ್ತಿರೋ ಸಂಘನ ಐತೆ. ಎಂದಿಗೆ ಸಾಧ್ಯ ಆಗ್ಬೇಕು ಹೇಳಿ? ಅದಕ್ಕೆ ಅಂಥ ಮಹಾಪುರುಷರ ಒಂದು ಸಂಘ ದೊಡ್ಡ ಲಾಭ ಕೊಡ್ತೈತೆ. ಇದ್ದಾಗ ಅವರು ಮಹತ್ವ ಗೊತ್ತಾಗೋದಿಲ್ರಿ, ಆ ಶರೀರವಾದ ಮ್ಯಾಗ ಮಹತ್ವ ಗೊತ್ತಾಗ ಹೆಂಗಿದ್ರಿ ಗುರು ಅಂತ. ಭೇಟಿಯಾಗ ನಾಲಿಲ್ರಿ ನಮಗೂ ಒಮ್ಮೆ ಅಂತಿದ್ರು. ಆತ್ಮಾನಂದಪ್ಪವ್ರಿಗೆ ಒಮ್ಮೆ ಭೇಟಿಯಾಗಕ್ಕೆ ಆಗಲಿಲ್ಲ ನಮ್ಗೆ. ಹಿಂದಗಡೆ ಮರಿಗ್ಯಾರ, ಅದು ಏನು ಮಾಡೋದು? ಕಳ್ಕೊಂಡು ಮರಗ್ತೀರಿ ಅಂತ ಅಂದ ಅಜ್ಜಾರು ಶರೀರ ಬಿಡೋ ಮುಂದೆ ಅಂದ್ರೆ ಕಳ್ಕೊಂಡು ಮರಗ್ತೀರ ನೀವು, ಕಳ್ಕೊಂಡು ಮರಗ್ತೀರಿ ಅಂತ ಶರೀರ ಬಿಡೋ ಮುಂದೆ ಅಂದ್ರೆ ಇಚ್ಛಾ ಮರಣಗಳಿದ್ರ ಅಜ್ಜವರು ಆತ್ಮಾನಂದಪ್ಪ. ಶಿವಾನಂದ ಅಜ್ಜವರು ಹಂಗ ಶರೀರ ಬಿಟ್ಟರು. ಅವರು ಆ ಶರೀರ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿಲ್ಲ ಜನ, ಬರೀ ತಮ್ಮ ವ್ಯವಹಾರಿಕಕ್ಕೆ ಲಾಭಕ್ಕಾಗಿ ಅವಾಗ ಅಲ್ಲಿ ಹೋಗೊಂಡ್ರೆ ಇಲ್ಲಿ ಬರೀ ಇದನ್ನ ಮಾಡೋದು. ಈ ಜ್ಞಾನ ಪ್ರಾಪ್ತಿಗಾಗಿ ಏನಾರ ಅದನ್ನ ಶರೀರ ಉಪಯೋಗ ಮಾಡ್ಕೊಂಡಿವ್. ನಮ್ಮ ನಿಜವನ್ನು ತಿಳ್ಕೊಳ್ಳಿಕ್ಕೆ ನೀ ಏನು ಕೊಡೋದು ಬೇಕಾಗಿಲ್ಲ, ನಾನ ಇದ್ದಲ್ಲಿ ಬಂದು ಹೇಳ್ತೇನೆ ನಿನಗಂತ. ಹೌದಿಲ್ಲ? ಇದ್ರ ಉತ್ಕಟ ಇಚ್ಛಾ ಹೊಂದಬೇಕನ್ನೋ ಇಚ್ಛಾ ಇದ್ರೆ ಇದ್ದಲ್ಲಿ ನೀ ಎಲ್ಲಿ ಇರ್ತೀಯ ಅಲ್ಲೇ ಬಂದು ಹೇಳ್ತೇನೆ. ನಾವು ಬಾಳೆ ಸಂಬಂಧ ಉಪಯೋಗ ಮಾಡ್ಕೊಂಡೇವು ಆಗಲಿ, ಆದ್ರೆ ಇದ್ರ ಕಡೆ ಲಕ್ಷ ಒಂದು, ಇದ್ರ ಕಡೆ ಲಕ್ಷ ಮಹಾತ್ಮರಿಂದ ಅಸಾಧ್ಯ ಅನ್ನೋದು ಏನಿಲ್ಲ. ಇಲ್ಲಿ ಸಿಗಲಾರ್ದಂಥದ್ದು ಯಾವುದೂ ಇಲ್ಲ. ಎಲ್ಲ ನಮೂನಿ ಅನುಕೂಲತೆಗಳಕ್ಕ ನಿನಗೆ ಇದಕ್ಕೆ ಹೊಂದ್ಕೊಂಡೆ ಅಂದ್ರೆ ನೋಡ, ಶ್ರದ್ಧೆಯಿಂದ ನಂಬಿ ಇದಕ್ಕೆ ಹೊಂದ್ಕೊಂಡು ನೋಡು, ನಿನಗೆ ಯಾವುದೇ ಥರದ ಕೊರತೆನ ಬರುದು. ನೀನು ಬೆಣ್ಣ ಹತ್ತ ಅಂತ ಹೇಳಿದ್ರು ಅವ್ರು, ಅವಾಗ ಗುಳಪ್ಪಜ್ಜಿಗೆ ಹೇಳಿದ್ರು ಅವ್ರ. ಅಂದ್ರೆ ಇವು ಯಾಲ ಮಕ್ಕಳು ಮೊಮ್ಮಕ್ಕಳು ಆದಿಂದ ಯಾರು ದಾದ್ ಮಾಡಾಕತ್ಲಿಲ್ಲ. ಅವ ಅಳಾಕತ್ತಂದು ಸರಿಯಾಗಿ ನನಗೆ ಊಟ ಕೊಡುವಲ್ರಿ ನನಗೆ. ಅವಾಗ ಹೇಳಿನಿ ನಾನು ನಿನಗೆ ಬೆಣ್ಣ ಹತ್ತಂತ. ನಮ್ಮ ಅಪ್ಪನ ಸುನೇರಿ ಪಾಲಿಕೆಯಾಗ ಮೆರೆಸಿದ್ರು, ನಿನ್ನ ಬಂಗಾರ ಪಾಲಿಕೆಯಾಗ ಮೆರೆಸ್ತೀನಿ, ಬೆಣ್ಣ ಹತ್ತಂದ್ರೆ ಬಿಟ್ಟು ಬರೋಕ್ಕಾಗಲಿ ನನಗೆ. ಮಕ್ಕಳು ಮರಿ ಮೊಮ್ಮಕ್ಕಳು ಯಾಕ್ರಿ ಮೋಹ, ಅದರಿಂದ ಬಿಟ್ಟು ಬರೋದು ಭಾಳ ಜನ ಐತಿ. ಒಂದು ದಿನ ಮನೆ ಬಿಟ್ಟು ಇರೋಕ್ಕಾಗೋದಿಲ್ಲ, ಮತ್ತೆ ಯಾವಾಗ ಮನೆಗೆ ಹೋದೇನು ಅಂತೀವಿ. ಅತಿ ವ್ಯಾಮೋಹ, ಮುಂದೆ ಯಾರು ದಾನ ಮಾಡ್ತಾರೆ ನೀನು? ಯಾವಾಗ ಇದ್ದಾಗ ನಿನಗೆಲ್ಲ ಇದನ್ನ ಮಾಡಿ, ಈಗ ಯಾರು ಮನೆ ಹಿಡಿದು ಕುಂತ್ರೆ ಯಾರು ನೋಡುದು? ಅದು ತಿಂದೈತಿ ಅನ್ನೋದು ನೋಡುದಲ್ಲ. ಹಿಂಡು ದನಕ್ಕೆ ಯಾರು ಚಿಪ್ಪಾಳೆ ದಂಟು ಹೋಗಿ ಅಂದಂಗೆ, ಹೌದಿಲ್ಲ? ಅದಕ್ಕೆ ಸರಿಯಾಗಿ ಇಳಕ್ಕೆ ಸರಿ ನೀರು ಕುಡಿಸೋರಿಲ್ಲ, ದಾನಿ ಇಡೋರಿಲ್ಲ. ಅದು ಹಿಂಡುದಲ್ಲಿ ಬಿಡು, ಅದನ್ನೇನು ಮಾಡ್ತೀವಿ ಅಂತ ಅರ್ಥಲ್ಲ. ಇಲ್ಲಿ ತನಕ ದುಡಿತಿ ತಂದು ಹಾಕ್ತಿ, ಅಲ್ಲಿ ಮುಠ ನಿನ್ನ ವ್ಯವಸ್ಥೆ ಬರೋಬರಿ ಇರ್ತದೆ. ಇವತ್ತ ಮನೆ ಹಿಡಿದುಕೊಂಡ್ರೆ ನೀನು ಹೋಗಲಿ ಗುಡಿ ಕಟ್ಟಿ ಖಾಲಿ ಅದಾವ ಅಂತ ಯಾಕೆ ಕುಂತಿ ಇಲ್ಲಿ ನೋಡ್ಕೊಂತ? ಅಗಿಸಿ ಗುಡಿ ಖಾಲಿ ಅದಾವ, ಹೋಗಿ ಕುಡ್ರು ಹೋಗಲ್ಲಿ ಅಂತ. ಎದಕ್ಕೆ ಇಲ್ಲಿ ಕುಂತಿ? ಕೆಲ್ಸ ಇಲ್ಲ ಇಲ್ಲ. ನಾದರಸ್ತಾಕೈತ್ರಿ ಅತ್ತಾಗಿಂದ ಅಂತಾರೆ. ಬರೋದು ಯಾರು ನೋಡೋದಿಲ್ಲ, ದಾದ ಮಾಡೋದಿಲ್ಲ. ಮೊದಲ ಶಾನ್ಯರಾಗ ನೀವು. ಇವು ಎಲ್ಲ ನಮಗೆ ಬರ್ತಾವ ಕರ್ಮಕ್ಕನುಸಾರವಾಗಿ. ಯಾರು ಎಲ್ಲಿ ಮಕ್ಕಳು, ಎಲ್ಲಿ ಇವು, ಯಾರಿಗೆ ಯಾರಿಲ್ಲ ಅಂತ ನೀವು ಅಂತೀರಿ ಪದ, ಹೌದಿಲ್ಲ? ಎರವಿನ ಸಂಸಾರ ನೀರ ಮ್ಯಾಲಿನ ಗುಳಿ. ಏನು ವಿಪ್ಪ ನನ್ನ ಮಕ್ಕಳು ನೋಡಲ್ವ ಮುಂದೆ ಮುಂದೆ ಹೇಳ್ಕೊಂಡ. ನೀ ಹಿಂದೆ ಯಾರನ್ನಾರ ನೋಡಿದ್ರೆ ಅವ್ರು ನೋಡ್ಯಾರ. ನೀ ಮಾಡಿದ ಕರ್ಮದ ಬರೀ ಅವ್ರದ ಹೇಳ್ತೀನಿ, ನಿಂದ ಯಾರು ಹೇಳವ್ರು? ನೀ ಹಿಂದೆ ಮಾಡಿ ಅವ್ರದ್ದು ಹಿಂದೆ ನೀ ಮಾಡಿದ್ದ ಅವರು ನೋಡಿ ಹುಡುಕ್ಯಾಡಿ ನೀನು ಮಾಡ್ತಿದ್ರು ಶಿವ. ಆವಾಗ ಹರ್ಯಾಡಿದಪ್ಪ ಮೈಯಾಗ ಎದ್ದಿದ್ದಾಗ. ಆ ತಂದೆ ತಾಯಿನೂ ದಾದ್ ಮಾಡಲಿಲ್ಲ. ಅದು ಹಿಂದಿಂದ ಬಾಕಿ ಇತ್ತಂದ್ರೆ ಬಂದು ಮಾಡ್ತಾರೆ ಅವರು. ಅದು ಋಣ
ಸೇವಾ ಮಾಡೋ ಬಂದು ಹುಡುಕ್ಯಾಡಿನ ಸೇವಾ ಮಾಡ್ತಾರೆ. ನೀ ಮಾಡಿದ್ದಿತ್ತಂದ್ರೆ ನೀ ಮಾಡೋದು ಏನೂ ಇಲ್ಲ ಅಲ್ಲಿ. ನಿನ್ನ ಬಂಡವಾಳ ಇಲ್ಲಲ್ಲಿ ಅವ್ರು ಹೆಂಗೆ ಮಾಡೋದು? ಹೌದಿಲ್ಲ? ನೀ ಹಿಂದೆ ಪುಣ್ಯ ಮಾಡಿರ್ಬೇಕು ಅದನ್ನು ಅಂತ ಮಾಡಿದ್ದು. ಏನೋ ನಮಗೆ ಮಾಡಬೇಕಾದ್ರು ಅವು ಅನುಕೂಲ ಪ್ರತಿಕೂಲ ಆಗ್ಬೇಕಾದ್ರು ನಾವು ಮಾಡಿದಾಗ ಆಕ್ಕವು. ಇಲ್ಲ ಯಾರಿಂದಲೂ ನಮಗೇನೂ ಆಗೋದಿಲ್ಲ. ನಾವು ಮಾಡಿದ್ದಾಗ ಬಂದಿರ್ತದೆ ಅದು ಪಾಲ. ಊಟ ಮಾಡೋದು ಅದನ್ನು ನೀವು ಏನು ಮಾಡಿದ್ದ ನಮಗೆ ಬರ್ತದೆ. ಯಾರು ಮಾಡಿದ್ದಲ್ಲ ಅದು. ನಮಗೆ ಯಾಕೆ ಇದು ದುಃಖ ಆಗೈತೆ ಅಂದ್ರೆ ನೀ ಹಿಂದೆ ಮಾಡಿ ಅದನ್ನು, ಅದಕ್ಕೆ ಅದು ಬೆನ್ನು ಹತ್ತಿ ಕಾಡ್ತೈತಿ. ಎಲ್ಲಿ ಹೋದ್ರೂ ಬಿಡೋದಿಲ್ಲ. ಬಂಡಿಗೆ ಹೂಡಿದ ಎತ್ತುಗಳ ಹೆಜ್ಜೆಯನ್ನು ಬಂಡಿಯು ಗಾಲಿ ಹಿಂಬಾಚುವಂತೆ ನೀನು ಮಾಡಿದ ಪಾಪ ಎಲ್ಲಿದ್ರು ನೀನು ಹುಡುಕೊಂಬಂದು ನಿನಗದ ನಿಷೇಧ ಇರ್ತೈತೆ. ಅದನ್ನ ಪಾಪ ಕರ್ಮ ಆತಿ ಪುಣ್ಯ ಕರ್ಮ ಆತಿ ಬಿಡುವುದಿಲ್ಲ. ನೇರವಾಗಿ ನಿನಗೆ ಬರ್ತದೆ ಅದು. ಏನು ನೀ ಅದನ್ನು ತಪ್ಪಿಸ್ಕೊಳಕ್ಕಾಗೋದು? ನೀನು ಮಾಡಿದ ಕರ್ಮ ಹಂಗೈತೆ ಹಂಗೆ ಊಟ ಮಾಡೋದು. ಮಾಡಿ ಬಿಟ್ಟಿರ್ತೈತೆ ಅದನ್ನು. ಬಿಟ್ಟು ಬಾಣ ಹೆಂಗೆ ತಕ್ಕೊಳಿಕ್ಕೆ ಬರೋದಿಲ್ಲ. ಹಂಗೆ ಮಾಡಿದ ಕರ್ಮ ಪ್ರತಿಯೊಬ್ಬರು ನಾವು ಅನುಭವಿಸಬೇಕಾದ. ಅದು ಏನು ಮಾಡಿದ್ರು ಅದರಿಂದ ನಿಮ್ಗೆ ಬೇರೆ ಪರಿಹಾರ ಇಲ್ಲ ಅಂದಾರಿಲ್ಲ. ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರವೂ ಅದಕ್ಕಿಲ್ಲ. ಐತೆ ಅಂದ್ರೆ ಎಂತೆಂಥ ಸಾಹಸಿಗಳು ಏನು ತಪ್ಪಿಸ್ಕೋಬೋದಾಗಿತ್ತಲ್ಲ. ಪ್ರತ್ಯಕ್ಷ ಶ್ರೀರಾಮಚಂದ್ರ ಯಾಕ್ರಿ ಅದು ಜ್ಞಾನವನ್ನು ಮಾಡಿಕೊಂಡವ, ಸಮಾಧಿಯನ್ನು ಹೊಂದಿದವಾಗ ತಪ್ಪಿಸ್ಕೊಳಕ್ಕಾಗಲಿಲ್ಲ. ಪರಬ್ರಹ್ಮವನ್ನು ಪ್ರತ್ಯಕ್ಷ ಕಂಡರು ಪ್ರಾರಬ್ಧ ಮಾತ್ರ ಬಿಡೋದು ಅಂತಾರಲ್ಲ, ಹೌದಿಲ್ಲ? ಪ್ರಾರಬ್ಧ ಕರ್ಮ ಅನುಭವಿಸಬೇಕಾಗ್ತದೆ. ಯಾರಿಗೂ ಬಿಡೋದಿಲ್ಲ ಅಂತ. ನೋಡಾರ ದೃಷ್ಟಿ ಒಳಗ ಮತ್ತು ಪ್ರಾರಬ್ಧ. ಜ್ಞಾನಿ ದೃಷ್ಟಿ ಒಳಗ ಅವು ಯಾವೂ ಇಲ್ಲ. ಅವನು ಸುಳ್ಳು ಅಂತ ತಿಳ್ಕೊಂಡು ವ್ಯವಹಾರ ಮಾಡ್ತಾನೆ. ಅವನ್ನೆಲ್ಲ ಲೀಲಾಯಮಾನವಾಗಿ ಪ್ರಾರಬ್ಧ ಕರ್ಮವನ್ನು ಅವ ಅನುಭವಿಸ್ತಿರ್ತಾನೆ. ಬಾಧೆ ಇಲ್ಲದಂಗೆ ನಾವು ಬಾಧೆ ಪಡ್ತೀವಿ. ಇವಾಗ ಕರೆ ಮಾಡೋದಿಲ್ಲ ನಾವು. ಯಾಕ್ರಿ? ಯಾರಿಗಿದು? ನನಗೂ ಇದು ಮಾಡೈತಿ ಉಂಟೈತಿ ಕೂಡ ನನಗೇನು ಸಂಬಂಧ ಇಲ್ಲ. ಸಂಬಂಧ ತಪ್ಪಿಸ್ಕೊಂಡಿರ್ತಾನೆ. ನಾವು ಜ್ಞಾನ ಆಗಿರ್ತೈತೆ, ಯಥಾರ್ಥ ಜ್ಞಾನ ಆಗಿರ್ತೈತಿ, ಅವಾಗ ಬಾಧೆ ಆಗೋದಿಲ್ಲ. ಲಿಂಕ್ ತಪ್ಪಿಸ್ಕೊಂಡಿರ್ತಾನೆ, ಅದಕ್ಕೆ ಜ್ಞಾನ ಅಂತಾರ. ಅನಾತ್ಮದ ಸಂಬಂಧ ತಪ್ಪಿಸ್ಕೊಂಡಿರ್ತಾನೆ, ಅವಾಗ ಆತ್ಮ ಆನಂದನ ಇರ್ತಾನ. ಅವಾಗ ಯಾವ ಬಾಧೆನೂ ಆಗೋದಿಲ್ಲ. ಏನು ಎಲ್ಲ ಈ ಅನಾತ್ಮ ಸಂಬಂಧದಿಂದ ನಮಗೆಲ್ಲ ದುಃಖ ಆಗೈತಿ. ನಾವು ಏನಿದ್ದೇವೆ ಅದನ್ನು ಬಿಟ್ಟೇವೆ ಅಲ್ಲದನ್ನು ನಾವು ಅಂತ ತಿಳ್ಕೊಂಡು ಕೂತೇವಲ್ಲ. ಎಲ್ಲ ದುಃಖಕ್ಕೆ ಮೂಲ ಕಾರಣ ನಮ್ಮ ಬಗ್ಗೆ ನಮಗೆ ಗೊತ್ತೇ ಇಲ್ಲದೇ ಇರೋದು. ಅದಕ್ಕೆ ಗೊತ್ತು ಮಾಡ್ಕೋದ ಜ್ಞಾನ. ಈಗ ಮಾಡ್ಕೊಳಕ್ಕೆ ಅವಕಾಶ ಐತಿ. ಪ್ರತಿಯೊಬ್ಬ ಮಾನವನಿಗೆ ಇದನ್ನು ಗೊತ್ತು ಮಾಡ್ಕೊಳಕ್ಕೆ ಬರ್ತೈತಿ. ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನ್ನ ದುರ್ದೈವ, ನಿನಗ ಹಾನಿ. ಮಾಡ್ಕೊಂಡ್ರೆ ನಿನಗೆ ಲಾಭದ. ಅದಕ್ಕೆ ಮಾನವ ಜನ್ಮ ದೊಡ್ಡದ. ಹಾನಿ ಮಾಡ್ಕೋಬೇಡ್ರಿ, ಲಾಭ ಮಾಡ್ಕೊರಿ. ಕೇಳು, ಚಂದ ಕೇಳು. ಇದೊಂದು ಜನ್ಮ ಕೇಳೋದ್ರಾಗಾರ ಹೋಗ್ಲಿ ಅಂತ. ಶ್ರವಣದ ಬಲ ಜೋರಾದಾಗ ಮನನ ಕೇಳ್ಸಕ್ಕೆ ಮನನ ಹಾಗಾಕೈತಿ ಅಂದ್ರೆ ಅದು ಗಟ್ಟಿ ಆಕೈತಿ. ಆತ್ಮಭಾವ ಗಟ್ಟಿ ಆತಂದ್ರೆ ಇದ್ರ ಕಡೆ ಒಳ್ಳೆ ನೋಡುದಿಲ್ಲ. ಜಗತ್ನಾಗ ಹಂಗಾತೆ ಹಿಂಗಾತೆ ಅದ್ರ ಬಗ್ಗೆ ಹೀಗು ಕುಗ್ಗುಗಳನ್ನು ಹೊಂದೋದು ಇಲ್ಲ. ಬೇಕಾದಂಗೆ ಅನುಕೂಲ ಪ್ರತಿಕೂಲ ಆದರೂ ಸುಧಾ ಅದ್ರ ಬಗ್ಗೆ ಉದಾಸೀನ ಏನು ಎದ್ರಾಗೂ ಆಸಕ್ತಿ ಉಳಿದು ನಾವು ಎಲ್ಲದ್ರ ವ್ಯವಹಾರ ಹೊರಗೆಲ್ಲ ಅನಾಸಕ್ತಿ ಇರ್ತೈತಿ. ಯಾವ್ದ್ರಾಗೂ ಆಸಕ್ತಿ ಇಲ್ಲ ಮಾಡ್ತಾರೆ. ಅನಾಸಕ್ತಿ ಯೋಗ ಅಂತ ಅದಕ್ಕೆ ಅಂತ. ಯೋಗ ಅಂದ್ರೆ ಅನಾಸಕ್ತಿ ಅಂದ್ರೆ ವೈರಾಗ್ಯವನ್ನು ಹೊಂದೋದು. ಅನಾಸಕ್ತಿ ಎಲ್ಲದರ ಬಗ್ಗೆ ಉದಾಸೀನತೆ ಅಥವಾ ಅನಾಸಕ್ತಿಯನ್ನು ಹೊಂದೋದು, ಅದ ಯೋಗ ಅಂತ. ಆಸಕ್ತಿನ ಭೋಗ, ಅನಾಸಕ್ತಿನ ಯೋಗ ಅಂತ. ತ್ಯಾಗ, ಎಲ್ಲ ಭೋಗಗಳ ತ್ಯಾಗ. ಯಾರಿಗೆ ಸುಖವನ್ನು ಕೊಡಲಾರದು. ಎಲ್ಲರೂ ಸುಖಿಗಳಾದ್ರಿಂದ ಸುಖಿಗಳಾದವರು ಜಗತ್ತಿನೊಳಗೆ ಎಲ್ಲವೂ ತ್ಯಾಗದಿಂದನ ಸುಖ. ಏನು? ಭೋಗ ವಾಸನೆಗಳ ತ್ಯಾಗ. ವಾಸನಾ ತ್ಯಾಗ ಮಾಡಿಕೊಂಡು ಸುಖ ಹೊಂದಿದವರು. ಈ ವಾಸನೆಗಳನ್ನು ಇಟ್ಕೊಂಡು ಸುಖ ಹೊಂದಿದವರು ಯಾರು? ಎಷ್ಟು ಜನ್ಮಕ್ಕೂ ಆಗುವುದಿಲ್ಲ. ಭೋಗ ವಾಸನೆಗಳು ನಮ್ಮನ್ನು ಏನು ಮಾಡ್ತಾವ? ಧನವನ್ನು ಉಂಟು ಮಾಡ್ತಾವ. ಅಜ್ಞಾನದೊಳಗೆ ಹುಟ್ಟ್ಯಾವು.
ಹೌದಿಲ್ಲ? ವಾಸನೆಗಳು ಅಜ್ಞಾನದೊಳಗೆ ಹುಟ್ಟ್ಯಾವ, ಜ್ಞಾನದ ಬೆಳಕಿಗೆ ಹೋದ ಕೂಡಲೇ ಅವೆಲ್ಲ ನಾಶ ಆಗಿ ಹೋಗ್ತಾವ. ಅದಕ್ಕೆ ಜ್ಞಾನ ಮಾಡಿಕೊ ಮನುಜ, ಜ್ಞಾನ ಮಾಡಿಕೊ. ಯಾವ ಜ್ಞಾನ? ನಿನ್ನ ಜ್ಞಾನ. ಈ ಜಗತ್ತಿನ ವಸ್ತುಗಳ ಜ್ಞಾನ ಅಲ್ಲ. ನೀ ಯಾರಿದ್ದೀವಿ ಯಥಾರ್ಥ ಜ್ಞಾನವನ್ನು ಮಾಡ್ಕೊ. ಅದಕ್ಕಾಗಿ ಶ್ರವಣನ ಇದಕ್ಕೆ ಸಾಧನ. ನಿನ್ನ ನಿಜವನ್ನು ನೀ ತಿಳ್ಕೊಳ್ಳಿಕ್ಕೆ ನಿತ್ಯ ಶ್ರವಣ, ಮನನ, ನಿಧಿಧ್ಯಾಸನ ಇವು ಅವ್ಯಾಹತವಾಗಿ ನಡಿಬೇಕು ನೋಡ್ರಿ. ಅದನ್ನು ಬಿಟ್ಟುಕೊಟ್ರೆ ಏನು ಬೇಕಾದ ಮಾಡಿದ್ರು ನಿನಗಾಗುವುದಿಲ್ಲ. ಯಾವ ಮನುಷ್ಯ ಶ್ರವಣದ ಕಡೆ ಅಲಕ್ಷ್ಯ ಮಾಡ್ತಾನ, ತನ್ನ ಸ್ವಹಿತ ಹಾಳು ಮಾಡ್ತಾನೆ. ತನ್ನ ಹಿತ ಎಲ್ಲೈತಿ ಅನ್ನೋ ತನ್ನನ್ನು ತಾ ತಿಳಿಯೋದ್ರೊಳಗೆ ಅಂತ ತಿಳುವಳಿಕೆ ಮಾಡ್ಕೊಳ್ಳುವಂಥ ಸತ್ಸಂಗ, ಅದ್ರೊಳಗೆ ಲಾಭದ ನಿನಗೆ. ಇಡೀ ಜೀವನ ಪರ್ಯಂತರ ಬರೇ ಬಾಳ್ಯದ ಹೆಸರದಾಗ ಹೋಗುತ್ತೆ. ಒಂದು ಗಳಿಗೆವರೆಗಾದ್ರು ಯಾಕ್ರಿ, ಒಂದು ಪುನಃ ತಾಸರ ಯಾಕ್ರಿ, ಇದ್ರಾಗ ಕಳೆದಿದ್ರಿ ಹೆಂಗಾಕೈತಿ ನಿನಗೆ ವೇಳೆ? ಜನ್ಮ ಪಾವನ ಆಗಿಬಿಟ್ಟು ಕೊಡಾಕ ಮನಸಾ ಚಿಂತನದಾಗ ತೊಡಗಾಗ್ತಾ ಇಲ್ಲ. ನಾವು ಆತ್ಮಚಿಂತನದ ಅಭ್ಯಾಸ ನಿರಂತರ ಅವ್ಯಾಹತವಾಗಿ ನಡಿಬೇಕು. ನಾನು ಯಾರು, ನನ್ನ ನಿಜ ಸ್ವರೂಪ ಏನೋದು. ಶರೀರ ಹೆಂಗಾರ ಕೂಡಿಸ್ನಿ, ಅದು ಏನು ಭಾರತನ ಕೂಡ್ಲಿಕ್ಕೆ ಬೇಕಾದ ಭಂಗಿ ಒಳಗೆ ಕೂಡಲಿ ಆ ಶರೀರ. ಒಳಗಿದ ಆಂತರಿಕವಾಗಿದ ಅಭ್ಯಾಸ ನಡೀತದೆ ಅಂದ್ರೆ ಆ ಶರೀರ ಎಲ್ಲಿ ಕುಂತೈತಿ ಅದು ಖಬರ್ ಸೈತಿ. ಬರೀ ಶರೀರ ಮೆರವಣಿಗೆ ಮಾಡೋದು, ಹಂಗೆ ಕುಂಡ್ರಿಸೋದು ಹಿಂಗೆ ಕುಂಡ್ರಿಸೋದ್ರಾಗ ವೇಳೆ ಹೋಗುತ್ತೆ ನಿಂದು. ಹೌದಿಲ್ಲ? ನಿನಗೆ ತಿಳಿಬೇಕಿಲ್ಲ, ನೀವು ವೇಳೆ ಎಲ್ಲಿ ಸಿಗ್ಬೇಕು ನೀನು. ಒಳಗೆ ಆಂತರಿಕವಾಗಿ ಅಭ್ಯಾಸ ಮಾಡ್ಬೇಕನ್ನೋ ಒಂದು ಕೆಲಸ, ಹೊರಗೆ ಏನು ಮಾಡೋ ಕೆಲಸ ಇಲ್ಲ. ಕೆಲಸ ಹೊರಗೇನಾದ್ರು ಮಾಡೋದು. ಅದಕ್ಕೆ ಬಲ್ಲವರು ಏನು ಮಾಡಿದ್ರು, ಹೊರಗೇನಾದ್ರು ಮಾಡಿದ್ರು ನಾವು ಹೊರಗಿನ ಜಗತ್ತಿನ ಸುದ್ದಿಯ ಕಾಲ ಕಳೆದನ್ನು ನಾವು ಬಿಡೋದನ್ನು ಬಿಟ್ಟು ಒಳಗೆ ಅಂತರ್ಮುಖವಾಗಿ ಒಳಗಿನ ಅಭ್ಯಾಸದಾಗ ತೊಡಗಿದ್ರು. ಆನಂದದ ನೆನವನಾಗಿ ಉಳಿಲಿಕ್ಕೆ ಪ್ರಯತ್ನ ಮಾಡಿದ್ರು. ನಾವು ಅದರಂತೆ ಅಷ್ಟೊಂದು ಆಳವಾಗಿ ವಿಚಾರ ಮಾಡಿ ಆ ಸ್ಥಿತಿಯನ್ನು ಹೊಂದ್ಯಾರ ಅವರು. ಅದರಂತೆ ನಾವು ವಿಚಾರ ಮಾಡ್ಬೇಕಾಗೈತಿ. ಅನ್ಯ ವಿಚಾರಗಳನ್ನೆಲ್ಲ ಕಡೆಗೆಣಿಸಿ ಬದಿಗೆ ಸರಿಸಿ ಕೇವಲ ಆತ್ಮಚಿಂತನದ ಅಭ್ಯಾಸ ನಿರಂತರ ತೊಡಗಿದಾಗ ಏನಾರ ಸಂಸ್ಕಾರ ಉಳಿತೈತಿ ನಾವು. ಇಲ್ಲಾಂದ್ರೆ ಮತ್ತು ಹೀನ ಸಂಸ್ಕಾರ ನಾವು ಜನ್ಮ ಜನ್ಮಾಂತರ ತಿರ್ಗಾಕಿಸ್ತೇವೆ ನೋಡ್ರಿ. ಬಿಡು.